ಸಾಂಬ ಜೈ ನಮ ಪಾರ್ವತಿಪತಿ ಹರ ಹರ ಮಹಾದೇವ ಅಲಕ್ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶರಣೋ ಶರಣಯ್ಯ ನಿಮಗೆ ವಿನಾಯಕ ಕರುಣಾದಿಂದಲೇ ಕಾಯೋ ಗಣನಾಯಕ ಶರಣೋ ಶರಣಯ್ಯ ನಿಮಗೆ ವಿನಾಯಕ ಕರುಣಾದಿಂದಲೇ ಕಾಯೋ ಗಣನಾಯಕ ಮುದ್ದು ಪಾದವ ಬೇಡುವೆವೋ ವಿನಾಯಕ ನಮಗೆ ವಿದ್ಯಾವ ಕರುಣಿಸೋ ಗಣನಾಯಕ ಶರಣೋ ಶರಣಯ್ಯ ನಿಮಗೆ ವಿನಾಯಕ ಕರುಣಾದಿಂದಲೇ ಕಾಯೋ ಗಣನಾಯಕ ಉಗೇ ಮಾತಮಲಿಯ ಶ್ರೀ ಪರಂಜ್ಯೋತಿ ದರ್ಗ ದೊಡ್ಡವರ ಕತೆ ಸುಚರಿತ್ರೆ ಒಳಗೆ ಈ ಮುತ್ತನಳ್ಳಿ ಪಲಾರ್ದಯ್ಯನವರ ಪಾವಾಡವೇ ಸಾಧಾರಣವಾಗಿ 3ನೇ ಅಂಕ. ಪ್ರಥಮ ಅಂಕ ದರ್ಗ ದೊಡ್ಡವರು ಹುಟ್ಟಿ ಬಂದದ್ದೇ ಪ್ರಥಮ ಅಂಕ. ಎರಡನೇದಿಯಾಗಿ ಮುತ್ತನಳ್ಳಿ ಪಲಾರ್ದಯ್ಯನವರದು. ಆದರೆ ಈ ಮುತ್ತನಳ್ಳಿ ಪಲಾರ್ದಯ್ಯನವರ ಸುಚರಿತ್ರೆಯನ್ನು ಬಹಳ ವಿನಯದಿಂದ ಭಕ್ತಿಪೂರ್ವಕವಾಗಿ ನಾವು ಸುಚರಿತ್ರೆಯನ್ನು ಆಡುವಂಥವರಾಗಿದ್ದೀವಿ. ದಯವಿಟ್ಟು ಮಹನೀಯರಲ್ಲಿ ಸರ್ವರಲ್ಲಿಯೂ ಕೂಡ ವಿನಂತಿಯನ್ನು ಬೇಡಿಕೊಳ್ತಾ ಇದ್ದೀವಿ. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ನೀಡಿದವರ ನಿಜ ಬಲ್ಲೆ, ಗುರುವೇ ಮಾಡಿದವರ ಮನ ಬಲ್ಲೆ. ಅಯ್ಯ ಬಪ್ಪೆ ಗೌಡನ ಪುರದ ಉರಿಯ ಗದ್ದಿಗೆ ಒಳಗೆ ಹೊರಗಿರುವ ನನ್ನ ಗುರುವೆ ಪರಂಜ್ಯೋತಿ ನನ್ನ ತಂದೆ. ನಂಬಿದವರ ಮನೆಯ ಒಳಗೆ ಮನವಾಗೋಲಾಡದ ಬಲ್ಯೋ. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಪುಟ್ಟ ಕಲ್ಲ ಕಿಳಬಲ್ಲೆ, ನೆಟ್ಟ ಕಲ್ಲ ಬಾಗಿಸಬಲ್ಲೆ. ಅಪ್ಪ ಅಟ್ಟಿ ಒಳಗೋಲಾಡ ದೈವ ಬಲ್ಲೆ. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಗಾಳಿ ಗ್ರಾಚಾರ ಪೀಡೆ ಪೀಚಾತಿ ತಂದೆ ನನ್ನ ಗುರು ಪರಂಜ್ಯೋತಿ ಮಂಟ್ಯಾದ ಲಿಂಗಯ್ಯ. 7,000 ಮಾರಿಗೆ ನೀ ಮೊದಲು ಗಂಡ ಮಾಯಿಕಾರ. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಕಬ್ಬಿಣದ ಎಳವಾರಿ ತಾಮ್ರದ ಮೈಜೋಲೆ ಧರಿಸಿದರು ನನ್ನ ತಂದೆ. ಅಷ್ಟಕೊಳಗದ ತಾತಿಯ ಧರಿಸಿದರು ನನ್ನ ಗುರುವು. ಬಾರಿ ಕಂಡಯದೊಡೆಯ ಬಸವನ ಪ್ರಬಾಳದವರು ದರಗ ದೊಡ್ಡ ನನ್ನಪ್ಪ. ಆಗ ಬಾರಿ ಕಂಡಯವ ಎತ್ತಿ ಎಗಲ ಮೇಲೆ ಮಡಗದರಂತೆ. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಉಣಬೆ ಮಾಮೂಲೆ ಕುರುಬನ ಕಟ್ಟೆ ಮಠ ಬಿಟ್ಟಾರು ನನ್ನ ಗುರುವು ಏಕಾಂಗಿ ನನ್ನ ತಂದೆ. ಆಗ ಕೊಡಗಳ್ಳಿ ದಾರೆಗಾನೆ ಮಾಹಿಕಾರ ಬರುವರಂತ. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಶಿವ ಶಿವ ಸ್ವಯಂಭೂ ಆದಿ ಒಳಗೆ ನನ್ನ ತಂದೆಯಾಗಿರುವಂತ ಪರಾಪರಾವಸ್ತು ಪರಂಜ್ಯೋತಿ ಮಹಾಗುರು. ಎತ್ತ ಮನೆಗೆ ಸತ್ತ ಮನೆಗೆ ಕುರುಬ ಕುಂಬಾರ ವಲಿಯ ಮಾದಗ ಕುಲಾಗದ ನಿಂಟ ಜಾತಿ ಒಳಗೆ ಗೌಡ ಗಣಾಚಾರ ಒಕ್ಕಲಗ ಗುರುಕಾರ ಸಟ್ಟಿ ಸೌಕಾರ ಎಲ್ಲಾರ ಮನೆ ಒಳಗೂ ಕೂಡ ಜ್ಯೋತಿ ಸ್ವರೂಪನಲ್ಲಿ ಉರಿತಕ್ಕಂತ ಪರಂಜ್ಯೋತಿ ನನ್ನಪ್ಪ. ಆಗ ಕೊಡಗಳ್ಳಿ ಮಹಾರ್ಗವಾಗಿ ಎಲ್ಲ ಬರ್ತಾ ಇದ್ದಾರೆ. ರಾಜ ಬಪ್ಪೇಗೌಡನಪುರಕ್ಕೆ ಬರುವಂತಹ ಕಾಲದಲ್ಲಿ ನನಗೆ ನಾಳೆ ಕಲಿಯುಗದಲ್ಲಿ ನನಗಾಗತಕ್ಕಂಥ ಶಿಷ್ಯ ಮಗನ್ನ ನಾವು ಶರಣನನ್ನು ಒಕ್ಕಲು ಪಡ್ಕೊಳ್ಬೇಕು. ಮಡವಾಳ ಮಾಚೈನ ಭಕ್ತಿಯ ನಾವು ಕಣ್ಣಿನಲ್ಲಿ ನಾವು ನೋಡಲೇಬೇಕು. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಮಡವಳ ಮಾಚಯ್ಯ ಸತ್ಯದಲ್ಲಿ ಮಾ ಶರಣ ಉತ್ತಮ ಕುಲದಾವನು ಲಿಂಗವಂತ ಮಡವಾಳಿ. ಮಡವಳಿ ಮಾಚಯ್ಯನ ಭಕ್ತಿಯ ನಾವಾಗಿ ನೋಡಲೇಬೇಕು. ಗಂಗಾಧರ ಲಿಂಗಯ್ಯ ಬನ್ನಿ, ಪಾವಾಡ ಲಿಂಗಯ್ಯ ನೀವೇ ಬನ್ನಿ. ಮಡವಳ ಮಾಚಪ್ಪ
ಸತ್ಯದಲ್ಲಿ ಮಾಶರಣ ಲಿಂಗವಂತ ಮಡವಾಳಿ ಪಾವಾಡವ ಗೆದ್ದವನು ಮಡುವಳ ಮಾಚಯ್ಯ ಕೆರಿ ಮನಿಯ ಬಟ್ಯ ಮುಟ್ಟು ತಟ್ಟಿನ ಬಟ್ಯ ಹಟ್ಟಿಯಲ್ಲಿ ಗುಡ್ಡಿ ಹಾಕಿ ಕೆಟ್ಟೋಗಿರುವ ಬಟ್ಟೆನೆಲ್ಲ ಉಬ್ಬೆನಾದರ ಮಾಡುತ್ತಾರೆ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಮಡವಾಳ ಮಾಚಯ್ಯಾಕ ಕೆಟ್ಟೋಗಿರುವಂತ ಮೈಲಿಗೆ ಬಟ್ಟೆಯನ್ನು ತಕೊಂಡು ಬಂದು ಹಟ್ಟಿ ತುಂಬ ಗುಡ್ಡಿ ಹಾಕೊಂಡು ಕೆಟ್ಟೋಗಿರ್ತಕ್ಕಂಥ ಬಟ್ಟೆಗಳೆಲ್ಲ ಮಡಿ ಮಾಡ್ತಾ ಇದ್ರು. ಅದೇ ಟೈಮಿನ ಒಳಗೆ ಪರವಸ್ತು ಪರಂಜ್ಯೋತಿ ಪಾವನ್ನ ಮೂರ್ತಿಯ ಕಂಡ ಮಹಿಮಲ್ಲ ಮಹಾಪ್ರಭು. ಆಗ ಮಡವಾಳ ಮಾಚಪ್ಪನ ಮನೆ ಬಾಗಿಲಲ್ಲಿ ನಿಂತುಕೊಂಡು ಭಿಕ್ಷೋ ಗುರು ಭಿಕ್ಷಾ ಚಜ್ಜೆ ಲಿಂಗನ ಭಿಕ್ಷಾ ಉಳುವೆ ಸಂಗೈನ ಭಿಕ್ಷಾ ಆತಿ ಸಂಗೈನ ಭಿಕ್ಷಾ ಜ್ಯೋತಿ ಲಿಂಗಯ್ಯನ ಭಿಕ್ಷಾ ಎಂದರಲ್ಲ ನನ್ನ ಗುರುವು ಮಡವಾಳ ಮಾಚಯ್ಯನ ಮನೆಯ ಮೊದಲ ಭಿಕ್ಷಾ ಎಂದರಲ್ಲ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಆತಿ ಸಂಗೈನ ಭಿಕ್ಷಾ ನನ್ನ ಜ್ಯೋತಿಲಿಂಗಯ್ಯನ ಭಿಕ್ಷಾ ಎಂದರಲ್ಲೂ ನನ್ನ ಗುರುವು. ಆಗ ಮಡವಾಳ ಮಾಚಪ್ಪ ಗುರುವನ್ನ ರೂಪನ್ನ ಕಣ್ಣಿನಲ್ಲಿ ಕಂಡ ಎದೆಯ ಬೆನ್ನೆಗಾರರಾಗೋಯ್ತು. ಮಡವಾಳ ಮಾಚಯ್ಯನವರಿಗೆ ಅಯ್ಯೋ ನನ್ನ ಗುರುವೆ ಪರಂಜ್ಯೋತಿ ನನ್ನ ತಂದೆ ಈ ಮುಟ್ಟು ತಟ್ಟನವನ ಮನೆಗೆ ನೀವು ಬರಬಹುದಪ್ಪ ಮಾಯಿಕಾರ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಮಡಿವಾಳ ಮಾಚಯ್ಯ ನೀನಿವಾಗ ಹೇಳಿದೆಲ್ಲೋ ಕಂದ ಅಶು ಮಗನೇ ಮುಟ್ಟು ತಟ್ಟನ ಮನೆಗೆ ಬರಬಹುದಪ್ಪ ಪರಂಜ್ಯೋತಿ ಎಂದಿಯಲ್ಲೋ ನನ್ನ ಕಂದ. ಮುಟ್ಟು ಒಂದರೆ ಅದರ ಅರ್ಥ ಗುಟ್ಟಾಗಿ ನನಗೆ ಹೇಳೋ ಕಂದ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಈ ಲೋಕದ ಒಳಗೆ ಕಂದ ಜಗತ್ತಿನ ಒಳಗೆ 80 ಕೋಟಿ ಜೀವ ಜಂತು ಎಲ್ಲ ಸೂತಕದಲ್ಲೇ ಹುಟ್ಟಿದ್ದದ್ದು. ನಾನು ಹುಟ್ಟಿದದ್ದು ಸೂತಕದಲ್ಲೇ, ನೀನು ಬಂದದ್ದು ಸೂತಕದಲ್ಲೇ. ಕಂದ ಸೂತಕವಿಲ್ಲಂತ ಜನ್ಮ ಲೋಕದಲ್ಲಿ ಎಲ್ಲಿಂದ ಬಂತು? ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಅರಿವ ಗಂಗಾದೇವಿ ಸರ್ವರಿಗೂ ಎಂಜಲು ಕೇಳಪ್ಪ ನನ್ನ ಕಂದ. ಮೂಡಿ ಬರುವ ಸೂರ್ಯ ಸರ್ಪನಿಗೆ ಎಲ್ಲ ಎಂಜಲಲ್ವ ಕಂದ. ಕೇಳಪ್ಪ ನನ್ನ ಕಂದ. ಭೂಮಿಲಿ ಹುಟ್ಟಿದದ್ದು ಭೂಮಿಯಲ್ಲಿ ಬೆಳೆದದ್ದು ಎಲ್ಲ ಸೂತಕವೇ. ಸೂತಕವಿಲ್ಲದೆ ಹೋದ ಜನ್ಮ ಲೋಕದಲ್ಲಿ ಎಲ್ಲಿಂದ ಬಂತ? ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಪರವಸ್ತು ಆಡದಂತ ಮಾತನ್ನ ಕೇಳಿದರು ಮಡಿವಾಳ ಮಾಚಪ್ಪ. ಶಿವಶರಣ ಸತ್ಯವಂತ ಮಡವಾಳಿ ಲಿಂಗವಂತ ಮಡವಾಳ ಮಾಚಪ್ಪ. ಬುದ್ಧಿ ಅದೆಲ್ಲ ಆಗಿರ್ಲಿ, ಇವತ್ತನ ದಿವಸ ನನ್ನ ಮನೆ ತನಕ ಬಂದ್ರಿಲ್ಲ ಬುದ್ಧಿ. ಏನು ಕಾರಣಾರ್ಥವಾಗಿ ಬಂದ್ರಿ ಸ್ವಾಮಿ ಎಂದರು ಮಡವಾಳ ಮಾಚಪ್ಪ. ನನ್ನ ಕಾರಣಾರ್ಥವನ್ನ ನಿನ್ನ ಕೂಡ ಹೇಳಿದರೆ ತೀರಿಸ್ಕೊಡ್ತೀಯ ಮಗನೇ ಎಂದರು. ಬುದ್ಧಿ ದರ್ಗ ದೊಡ್ಡವರು ದರೆ ತಂದವರು ಹೆಣ್ಣು ಗಂಡು ಪಡೆದವರು ಬ್ರಹ್ಮನ ಪಡೆದವರು ವಿಷ್ಣುವನ ಪಡೆದವರು ಭಾರಿ ಕಂಡಾಯಿಕೆ ಒಡೆಯ. ನಿಮ್ಮಂತ ಅವರ ಜೊತೆ ಒಳಗೆ ನನ್ನ ಕೈಯಲ್ಲಿ ಸಾಧ್ಯವಾಗದೆ ಹೋದರೂ ಕೂಡ ನನ್ನ ಘಟವನ್ನು ಭಗದು 2 ಭಾಗವನ್ನ ಮಾಡಿ ನಿಮ್ಮ ಆಟವನ್ನು ನೆರವೇರಿಸ್ತಾ ಇದ್ದೀನಿ ಕನ್ನೋ ತಂದೆ ಎಂದರು ಮಡವಾಳ ಮಾಚಪ್ಪ. ಮಡವಾಳ ಮಾಚಪ್ಪ ಶಬಾಸ್, ನಾನು ಒಪ್ಪಗೊಂಡಿದ್ದೀನಿ ಸತ್ಯವನ್ನ. ಮಾಚಯ್ಯ, ನಾನು ಉತ್ತರ ದೇಶದಲ್ಲಿ ಹುಟ್ಟದೆ ಕತ್ತಲ ರಾಜ್ಯದಲ್ಲಿ ಬೆಳೆದೆ ನನ್ನ ಕಂದ. ನನ್ನ ಯನ ಸೂರಿ ಕಂಡಾಯವನ್ನ ಎತ್ತದಂತ ಕಂಡಾಯವನ್ನ ಹೆಗಲ ಮೇಲೆ ಮಡಿ ಕಂಡು ಉತ್ತರ ದೇಶದ ಕಾಂಡದಿಂದ ಗಾಡಗರ ಪಟ್ಟಣಕ್ಕೆ ಬಂದೆ. ವಿಜಯ ಕೋಟೆ ಒಳಗೂ ಇಳಕನಿಲ್ಲ. ಅದನ್ನ ಬಿಟ್ಟೆ ಮುಸಲ್ಮಾನರ ಜಾಗಕ್ಕೆ ಬಂದೆ. ಅಲ್ಲೂ ಕೂಡ ನನ್ನ ಬಾರಿ ಕಂಡೆಯನ್ನು ಇಳಕನಿಲ್ಲ. ಆವಾಗ ಉಳುಮೆ ಮಾಮೂಲಿಗೆ ಬಂದೆ ಕಂದ. ಅಲ್ಲೂ ಕೂಡ ನನಗೆ ಜಾಗ ಸಿಕ್ಕನಿಲ್ಲ. ಈ ಬಾರಿ ಕಂಡ ಯವನ್ನ ಮಡಗಿ ನಾನು ಸ್ವಲ್ಪ ಸುಧಾರಣೆ ತಗೊಳ್ಬೇಕಂದ್ರೆ ಎಲ್ಲೂ ಜಾಗವಿಲ್ಲ. ನಿನ್ನ 4 ಕಂಬದ ತೊಟ್ಟಿ ಒಳಗೆ ಮೊದಲು ಜಾಗ ನೀಡೋ ಕಂದ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ 4 ಕಂಬ
ಕಂಬದ ಮನೆಯ ತೊಟ್ಟಿ ಮನೆ ಒಳಗೆ ಹೌದಪ್ಪ ಮೊದಲು ಜಾಗ ಕೊಟ್ಟು ಬಿಟ್ರೆ ಮಡವಳ ಮಾಚಪ್ಪ ನಾಳೆ ಕಲಿಯುಗದಲ್ಲಿ ನಿನ್ನ ವಂಶ ಉದ್ಧಾರವಾಗಲೇ ಮಡವಳ ಮಾಚಯ್ಯ ಶರಣ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಮಾಚಿ ದೇವರ ವಂಶ ನಾ ಎಚ್ಚೊಕ್ಕಲಾಗಿ ಮಡಗುತ್ತೀನಿ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಅಯ್ಯೋ ನನ್ನ ಗುರುವೇ ನಿಂದ ಮಾರಿದ ಗಂಡ ಹೌದು ಪರಂಜ್ಯೋತಿ ನನ್ನ ತಂದೆ ಹೌದು ಅಯ್ಯೋ ನನ್ನ ಗುರುವೇ ಏನೇ ಬುದ್ಧಿ ತಾವು ಹೇಳದ ಮಾತಿಗೆ ನನಗೆ ಮನಸ್ಸು ನಯ್ಯುತ್ತಾರೆ ಗಂಡ ಎಂಡರ ಮನಸ್ಸು ಒಂದಾಗಿರ್ಬೇಕು ಬುದ್ಧಿ ದಾಸಪ್ಪನ ಕೊಡ್ತೀನಿ ಅಂತ ಹೇಳಿ ಎಂಟಿ ಜೋಗಪ್ಪನ ಕೊಡ್ತೀನಿ ಅಂತ ಹೇಳಿ ಗಂಡ ಹೌದು ಆ ರೀತಿ ದಾನ ಧರ್ಮ ನೀಡುವಂತಹದ್ದು ಹೌದು ಕೈಲಾಸ ಹುಟ್ಟೋದಿಲ್ಲ ಹೌದಪ್ಪ ಮನೆಯ ಒಳಗಲ ಹೆಣ್ತ್ಯ ನಾ ಮೂರು ಮಾತ ಕೇಳಬೇಕು ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಮನೆಯ ಒಳಗಲ ಹೆಂಡತಿ ಒಲಿದರೆ ಅವನಾರಿ ಒಲಿದೆ ಹೋದ್ರೆ ಎಮ್ಮಾರಿ ಹೌದಪ್ಪ ಎಮ್ಮಾರಿ ಅಂತ ಹೆಂಡತಿ ಹೌದಪ್ಪ ಮನೇಲಿ ನಾಳೆ ಬುದ್ಧಿ ನಿಜ. ನನ್ನ ಹೆಂಡತಿಯನ್ನ ಹೋಗಿ ನಾನು ಮೂರು ಮಾತ ಕೇಳಿ ಬರುವೆ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಮಡವಾಳ ಮಾಚಪ್ಪ ಧನು ಮನ ಎಲ್ಲ ಕೂಡ ಆವಾಗಲಿಗೆ ಕೈನಲ್ಲಿ ಬಿಡಿಕೊಂಡು ಮಡದಿ ಮಲ್ಲಗ ದೇವಿ ಬೆಳಗ್ಗೆ ಬಂದಿದ್ದಾರೆ ಹೌದು ಮಡವಾಳ ಮಾಚಪ್ಪ ಬಂದಿದ್ದೇನೆ ಆಯಿತು ಮಡದಿ ಆದಂತ ಮಲ್ಲಿಗೆ ದೇವಿಗೆ ನಮಸ್ಕಾರ ಮಾಡೋದು ಹೌದಪ್ಪ ಯಾಕೆ ಬುದ್ಧಿ ಹಾ. ಪತಿಯ ಪರದೈವ ಪತಿಯೇ ನಿತ್ಯ ಮೋಕ್ಷ ಪತಿಯಿಂದಲೇ ಸದ್ಗತಿ ಅನ್ನತಕ್ಕಂಥದ್ದಾಗಿ 4 ವೇದದಲ್ಲೂ ಹೇಳ್ತಾ ಇದ್ದಾರೆ ಹೌದು ತಾವು ನಮಸ್ಕಾರ ಮಾಡ್ತಾ ಇದ್ದಾಳೆ ಬುದ್ಧಿ ದಿಟ. ಪತಿ ದೇವ ಯಾರೇನಂದ್ರು ಹೌದು. ಯಾರೇನ್ ಆಡಿದ್ದಾರೆ ಹೇಳಕೊಡಿ ಬುದ್ಧಿ ಅಂತೇಳಿ ಮಲ್ಲಿಗೆ ದೇವಿ ವಿನಯದಿಂದ ಕೇಳಿದರು ಹೌದು ಅಯ್ಯೋ ಎಣ್ಣೆ ಹಾ. ಏನಂದ್ರೆ ಏನಂತ ನಾನು ಹೇಳಲಿ ಹೌದು ಯಾರೋ ಉತ್ತರಾಖಂಡದವರಂತೆ ಹೌದು 7,000 ಜಡೆ ಹೌದು 7,000 ಮರ ಜಡೆ ಕುರ್ಜಡೆ ಹೊತ್ಕೊಂಡು ಭಾರಿ ತ್ರಿಶೂಲವನ್ನು ಹೆಗಲವನ್ನು ಮಡಿಕೊಂಡಿದ್ದಾರೆ ಹೌದು ಅವರ ಹೆಗಲ ಮೇಲೆ ಇರತಕ್ಕಂತ ತ್ರಿಶೂಲ ಹಾ. ಭಾರಿ ಕಂಡಾಯ ಹೌದಪ್ಪ ಕೋಟಿ ಸೂರ್ಯ ಪ್ರಕಾಶವಾಗಿ ತಳನು ಒಳಿತಾ ಇದೆ ಚಂದ್ರನ ಪ್ರಕಾಶವಾಗಿ ಉರಿತಾ ಇದೆ ಮಡದಿ ಹೌದಪ್ಪ ಅಂತವರು ಬಂದು ಹಾ. ಈ ಭೂಮಿ ತೂಕುದು ಮನುಷ್ಯರು ಭೂಮಿ ತಂದಿರಬಹುದು ಹೌದು ಕಲಿಗ ತಂದವರು ಹೌದು ಕಾಲಜ್ಞಾನ ತಂದವರು ದಿಟ. ಬ್ರಹ್ಮ ವಿಷ್ಣುವನ್ನು ಪಡೆದವರು ಹೌದಪ್ಪ ಆದರೆ ಪರಮಾತ್ಮ ಹೆಣ್ಣು ಗಂಡನ ಪಡೆದಂತ ತಂದೆಯನ್ನ ಮತ್ತೆ ಕಾಣಿಸ್ತಾ ಇದೆ ಹೌದು ಹೌದು ಆಗ ಪತಿವ್ರತ ಶಿರೋಮಣಿ ಹೌದು ಅರ್ವಾಗೋಯ್ತು ಅಮ್ಮನಿಗೆ ದಿಟ ದಿಟ ಅವರೇ ನನ್ನ ಜಗದ್ವರಿಯ ಜಗತ್ಕರ್ತು ಹೌದು ಪರವಸ್ತು ಪರಂಜ್ಯೋತಿ ನನ್ನ ಮನೆ ದೇವರ ಮಂಟೇದಲಿಂಗಯ್ಯ ಹೌದು ಹೌದು ದರಗ ದೊಡ್ಡವರು ಎನ್ನುವುದಾಗಿ ಮಲ್ಲಿಗೆ ದೇವ ಆಗ್ಲೇ ಊಹೆ ಮಾಡಿಕೊಂಡ್ರು ದಿಟ ದಿಟ ಬುದ್ಧಿ ಹಾ. ಹಾಗಾದ್ಮೇಲೆ ಅಂತ ದರಗ ದೊಡ್ಡವರು ಬಂದಿದ್ದಾರಾ ಹೌದು ಬಂದಿದ್ದಾರೆ ಮಡದಿ ಹೌದು 4 ಕಂಬದ ತೊಟ್ಟಿ ಮನೆ ಒಳಗ ಅಯ್ಯಪ್ಪ ಭಾರಿ ಕಂಡಾಯಿಗೆ ಜಾಗ ಕೇಳ್ತಾ ಇದ್ದಾರೆ ಇದಕ್ಕೆ ಕೊಡೋದು ಬೇಡವೋ ಎನ್ನುವುದಾಗಿ ನನಗೆ ಅನುಮತಿಸಿದ್ದು ಹಿಡ್ಕೊಂಡು ಹೌದು ನಿನ್ನ ಜೊತೆಯಲ್ಲಿ ಹೆದರಿ ಅಂಜಿ ಮಾತನಾಡಿದೆ ದಿಟ. ಅಂತ ದರಗ ದೊಡ್ಡವರ ಬಂದರೆ ನಾವು ವಿಂಕಾರ ಮಾಡಲಬಹುದಾ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಶರಣೆ ಮಲ್ಲಿಗಾ ದೇವಿ ಹಾ. ಸತ್ತುವಂತ ಮಲ್ಲಿಗ ದೇವಿ ಹೌದಪ್ಪ ಪತಿವ್ರತೆ ಮಲ್ಲಿಗ ದೇವಿ ದಿಟ. ಅಪ್ಪನ ವಾಕ್ಯವ ಕೇಳದ ಚಿನ್ನದ ಗಿಂಡಿ ಒಳಗೆ ಪನ್ನೀರನ್ನೇ ತಗದ ತುಂಬೆ ಹೂವ ತಗದ ಹೌದು ಬಲಗೈನಲ್ಲಿ ಬಿಳೆ ಕಂಡ ಹೌದು ಶರಣೆ ಮಲ್ಲಿಗಾ ದೇವಿ ಹೌದು ಪರಂಜ್ಯೋತಿಯವರ ಪಾದವನ್ನ ಹೌದಪ್ಪ ಚೆನ್ನಾಗಿ ತೊಳೆದು ಮಲ್ಲಿಗೆ ಹೂವ ನಿಕ್ಕಿ ತುಂಬೆ ಹೂವ ಮಡಗಿ ಹೌದು ಪಾದ ಪೂಜೆ ಮಾಡದಲ್ಲಂತೆ ಶರಣೆ ಮಲ್ಲಿಗೆ ದೇವಿ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಅಯ್ಯೋ ನನ್ನ ಗುರುವೆ ಹಾ. ಇವತ್ತಿನ ದಿನ ನನ್ನಪ್ಪ ಮಂಟೆದ ಲಿಂಗೋ ಹೌದು ಬಡವರ ಮನೆಗೆ ನೀವು ಹೌದು. ಭಾಗ್ಯ ಬಂದಾಗಾಯ್ತು ಹೌದಪ್ಪ ಈ ಸೂತು ಕುಲದವರ ಮನೆಗೆ ನೀವು ದಯಮಾಡ್ಯಪ್ಪ ಮಾಯಿ ಪಾದ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಪರಂಜ್ಯೋತಿ ಎಂದವರೇ ನನ್ನ ಗುರುವು ಹೌದು ಎಂದವರೇ ನನ್ನ ತಂದೆ ಹೌದು ಹಿಂಡ ಮಾರಿರ ಗಂಡ ಹೌದು ಪರಂಜ್ಯೋತಿ ನನ್ನ ತಂದೆ ಹೌದವ್ವ.
ಆಗ ಇಂದಲ ಪಾದವ ಎತ್ತಿ ಒಳ್ಳೆಗೆ ಬೊತ್ತಿಗೆ ಮಡಗಿ ಆಗ ಬಾರಿ ಕಂಡ ಎದವಡೆಯ ದಯಮಾಡಿ ಬರುತ್ತಾರೆ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಮಡವಾಳ ಮಾಚಪ್ಪನವರ ನಡುಮನೆ ಒಳಗೆ ಬಂದು ನನ್ನ ಗುರು ಅಖಂಡ ಮಹಿಮಲ್ಲ ಮಹಾಪ್ರಭು ಪರಾವಸ್ತು ಪರಂಜ್ಯೋತಿ ದರ್ಗ ದೊಡ್ಡವರು ಆವಾಗಲಿಗೆ ನಡುಮನೆ ಒಳಗೆ ನವುಲು ಗರಿ ಕಂತೆಯನ್ನು ತೆಗೆದು ದುಂಬು ಧೂಳ ಬಡದ ಬಿಟ್ಟು ಪರಂಜ್ಯೋತಿ ಮಂಟೆ ಸ್ವಾಮಿ 66 ಕಾಸೆ 33 ಬೀರದನ್ನ ಬಾರಿ ಕಂಡ ಯವನ್ನ ಉರಿ ಗದ್ದಿಗೆ ಮಾಡಿದರು ಎಲ್ಲಿ ಮಡವಾಳ ಮಾಚಪ್ಪನವರ ಮನೆ ಒಳಗೆ ಮಡವಾಳ ಮಾಚಯ್ಯನವರ ಮನೆ ಒಳಗೆ ಶರಣನ ಮನೆ ಅಂತ ಹೇಳಿ ದರಗ ದೊಡ್ಡ ನನ್ನ ಗುರುವ ಕಂಡ ಮಹಿಮಲ್ಲ ಮಹಾಪ್ರಭು ಪರಂಜ್ಯೋತಿ ಮಂಟೆ ಸ್ವಾಮಿ 6:39 ಜಾವ ನಿದ್ರೆ ಮಾಡುತ್ತಾರೆ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಬಂದಿಯಪ್ಪ ಮಾಚಯ್ಯ ಬಂದಿದ್ದೀನಿ ನನ್ನ ಗುರುವೇ ಇಂದ ಮಾರಿದ ಗಂಡ ಹೌದಪ್ಪ ಏ ಧರ್ಮಗುರು ಪರಂಜ್ಯೋತಿ ಮಾಚಪ್ಪ ಒಂದು ಮಾತು ಕೇಳ್ತೀರಿ ಕೋಪ ಬರ್ತಿದ್ದೇನಪ್ಪ ಯಾಕೆ ಬುದ್ಧಿ ಜಗತ್ತದಲ್ಲಿ ತಾವು ದರಿಯ ತಂದವರು ನೀವು ಹೇಳಿದ ಆ ಮಾತಿಗೆ ನನ್ನ ಕೋಪ ಬರೋದಂದ್ರೆ ಆಗ ಬುದ್ಧಿ ಅರ್ಥ ಲೋಕದ ಒಳಗೆ ಗುರು ವಿಷವನ್ನು ಕುಡಿಯಬಹುದು ಪ್ರಾಣ ಉಳಿಸಿಕೊಳ್ಳಬಹುದು ಋಷಿಗಳ ತಂಟೆ ಅಂದರೆ ಜಗತ್ತಿಗೆ ಕೆಟ್ಟದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮಾತಿಗೆ ಕಳಿಯಕ್ಕಿಲ್ಲ ಉಳಿಯಕ್ಕಿಲ್ಲ 7 ಕೋಡಿ ನಿಮ್ಮ ಪಾದ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಮಾತಯ್ಯ ಉತ್ತರ ದೇಶದಿಂದ ಅವರು ಗಂಡ ಯವನ ಎತ್ತಗಡ್ಡ ಬಂದ ಕಾಲದಿಂದ ನನ್ನ ಬಾರಿ ರಣ ಸೂರಿ ಕಂಡ ಈಕೆ ಒಂದು ಕೊಂಚವಾದ್ರೂ ಕೂಡ ಭಂಗಿ ಸೇವೆ ಅನ್ನತಕ್ಕಂಥದ್ದು ಎಲ್ಲೂ ಇಲ್ಲ ಮಾಚಪ್ಪ ಮಾಂಸಕ್ಕೆಲ್ಲ ಕಂದ ರುಚಿಯಾದ ಮಾಂಸ ಯಾರು ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಗುರುಗಳು ಆಡದ ಮಾತಾ ಕೇಳಿದರು ಮಾಚಪ್ಪ ಬುದ್ಧಿ ನರಮನಸ್ಸು ಮುಂಡೆ ಮಗ ಆಡುಗಳು ತಿಂತಾನೆ ಎತ್ತುಗಳು ತಿಂತಾನೆ ದನ ತಿಂತಾನೆ ಕರು ತಿಂತಾನೆ ಕುರಿ ತಿಂತಾನೆ ಎಮ್ಮೆ ಎಲ್ಲ ವಸ್ತುವ ನರಮನಸ್ಸು ಮುಂಡೆ ಮಗ ತಿಂತಾನೆ ನರಮನಸ್ಸನ್ನು ತಿನ್ನುವಂತ ಜಾತಿ ಯಾವುದೂ ಇಲ್ಲ ಗುರುವೇ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಹಾಗಾದ್ರೆ ಮಾಚಪ್ಪ ನರಮನಸ್ಸನ ಮಾಂಸವೇ ಎಲ್ಲ ಜಾತಿ ಮಾಂಸಕ್ಕಿಂತ ರುಚಿಯಾದ ಮಾಂಸವೇನ ಮಾಚಪ್ಪ ಅಂದ್ರು ಹೌದು ಬುದ್ಧಿ ನರಮನುಷ್ಯನ ಮಾಂಸಕ್ಕಿಂತ ಅತಿ ರುಚಿಯಾದ ಮಾಂಸ ಜಗತ್ತದಲ್ಲಿ ಎಲ್ಲೂ ಇಲ್ಲ ನನ್ನ ಒಡಿಯ ಅಂದ್ರು ಅಭೇದವಿಲ್ಲದೆ ಹೋದಂತ ಮಡವಾಳ ಮಾಚಪ್ಪ ಹಾಗಾದ್ರೆ ಒಂದ್ ಕೆಲಸ ಮಾಡಪ್ಪ ನರಮನುಷ್ಯನ ಕುಯ್ಯಬೇಕು ನರಮನುಷ್ಯನ ಕೂದು ಚೆನ್ನಾಗಿ ಪಾಕಿಜ ಮಾಡಿ ಅದನ್ನ ವಸಿ ಬಂಗಿ ಮಾಂಸ ಮಾಡಿ ಅದರಲ್ಲಿ ವಸಿನೆಲ್ಲ ಮಾಂಸ ಮಾಡಿ ಅದರಲ್ಲೇ ವಸಿ ಉರ್ಮಾಂಸವನ್ನು ಮಾಡಬೇಕು ಮಾಚಪ್ಪ 3 ಮೂರ್ತಿಗಳ ಹೆಸರಿಯಲ್ಲಿ ನನ್ನ ಬಾರಿ ಕಂಡ 5 ಮಧ್ಯೆ ಎದುರಿಗೆ 3 ಎಡಿ ಹಾಕಿಬಿಟ್ರೆ ಕೂಡಲ ಸಂಗಮೇಶ್ವರನಿಗೆ ಕಲ್ಯಾಣ ಪಟ್ಟಣ ಅಲ್ಲಮ ಪ್ರಭುವಿಗೆ ಅದು ಅಲ್ಲದೆ ಈ ಭೂಮಿ ತನ್ನಂತವರು ದರ್ಗ ದೊಡ್ಡವರಿದಾರಿಯಲ್ಲ ಅವರಿಗೆ 3 ಜನಕ್ಕೂ ಸಂತೋಷವಾಗ್ತದೆ ಮಾಚಪ್ಪ ಆಗಬಹುದು ಬುದ್ಧಿ ನನಗೇನು ಈ ಜಾಗದಲ್ಲಿ ಕಂಡಂತ ಕೊಲಪಾತಕರು ಅನ್ಯಾಯ ಮಾಡಿದವರು ಕರ್ಮ ಮಾಡಿದವರು ಗಂಡ ಹೆಣ್ಣು ತಿರುಗನ್ನ ಕೊಡದೆ ಹೋದಂತ ಪಾಪಿಗಳಿದ್ದಾರೆ ಕಳ್ಳತನ ಮಾಡುವಂತವರಿದ್ದಾರೆ ಸುಳ್ಳುತನ ಹಾಡುವಂತವರಿದ್ದಾರೆ ಬೇಕಾದ ಕೇಳಿಗೆ ಕೆಲಸ ಮಾಡುವಂತವರಿದ್ದಾರೆ ಅದು ಅಲ್ಲದೆ ಗುರುವೇ ಪ್ರಪಂಚದಲ್ಲಿ ತನ್ನ ಉದುರು ಪೋಷಣೆಗೋಸ್ಕರವಾಗಿ 25 ಸುಳ್ಳು ಮಾಡಿ ಉದುರು ಪೋಷಣೆ ಮಾಡಿಕೊಳ್ಳತಕ್ಕಂಥವರಿದ್ದಾರೆ ಎಷ್ಟು ಜನನಾರು ತರದು ಪಾಕಿಜ್ ಮಾಡಿ ಬಂಗಿ ಮಾಂಸ ನಲ್ಲೆ ಮಾಂಸ ಉರು ಮಾಂಸವನ್ನು ಮಾಡ್ತಾ ಇದ್ದೀನಿ ಆಗ ಮಾಚಿದೇವರ ಆಡದ ಮಾತು ಪರಂಜ್ಯೋತಿಯವರಿಗೆ ಕರ್ಣ ಹೊಡೆದೋದಾಗ ಆಗೋಯಿತು ಅಪ್ಪ ಬೇಡ ಬೇಡ ಕಾನೋ ಶರಣ ಶರಣ ಮಾಚಯ್ಯನವರ ಲಿಂಗಯ್ಯ ನೀವೇ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಅಂತ ಕೆಟ್ಟ ಪಾತಕರ ನೀ ತರಿಯ ಬೇಡ ಮಾಚಯ್ಯ ಲಿಂಗಯ್ಯ ನೀವೇ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಮಾಚಪ್ಪ ಜಗತ್ಯದಲ್ಲಿ ಸೂತ ಇರಬಾರದು ಕಂದ
9 ವರ್ಷಕ್ಕೆ ಕೀಳಾಗಿರ್ಬೇಕು, 5 ವರ್ಷಕ್ಕೆ ಒಂದು ಕೊಂಚ ಮೇಲಾಗಿರ್ಬೇಕು ಮಡವಾಳ ಮಾಚಪ್ಪ. ಆದ್ರೆ ಅದು ಕೂಡ ಏನಾದ್ರೂ ಕೂಡ ಒಂದು ಆಸಮೀಸೊಳಗೆ ಏನಕ್ಕೂ ಕೂಡ ಒಳಗಾಗಿರಬಾರದು ಅಂತ ಕಂದನ ಕೊಯ್ಯಲಬೇಕು, ಬಂಗಿ ಸೇವೆ ಮಾಡಲೇಬೇಕು. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯೋ. ಮಹಿಮಗಲ್ಲ ಮಹಾಪ್ರಭು ಪರವಸ್ತ್ರ ಪರಂಜ್ಯೋತಿ ನನ್ನಪ್ಪ ಅಂತ ಆಸಮೀಸಲಿಲ್ಲದೆ ಹೋದಂತ ಶಿಶು 5 ವರ್ಷಕ್ಕೆ ಜಾಸ್ತಿ ಆಗಿದ್ದು 9 ವರ್ಷಕ್ಕೆ ಕಡಿಮೆ ಆಗಿರ್ತಕ್ಕಂತ ಮಕ್ಕಳು ಶಿಶುವತ್ವಲ್ವ ಗುರುವೆ? ಹೌದಪ್ಪ. ಪರಸ್ತ್ರೀಯರ ಮಕ್ಕಳು ಪರವರ ಮಕ್ಕಳನ್ನ ಕೊಂದರೆ ಮಾತ್ರ ಸ್ತ್ರೀಯತ್ಯ ಶಿಶುವತ್ಯ ದ್ರೋಹತ್ಯ ದ್ರೋಣಹತ್ಯ ಬ್ರಾಹ್ಮಣ್ಯತ್ಯ ಇದೆ. ಹಾಗಾದ್ರೆ ನಮ್ಮ ಮಗನ್ನೇ ಕೊಯ್ಬೇಕಾ ಬುದ್ಧಿ? ನಮ್ಮ ಮಗನ ಕುಯ್ಯಲಬೇಕಾ, ಭಂಗಿ ಸೇವೆ ಮಾಡಲೇಬೇಕಾ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯೋ. ಅಯ್ಯೋ ನನ್ನ ಕಂದ, ಹೊಟ್ಟೆಲಿ ಹುಟ್ಟಿದ ಮಗನೇ ಹಸು ಮಗನ ವೀರಣ್ಣ, ಜಂಗಮರಿಗೆ ಶಿವನಿಗೆ ಈ ದರ್ಗ ದೊಡ್ಡವರಿಗೆ ನಿನ್ನ ಗುಣವ ಕಂಡಾರಲ್ಲ, ಆನಂದ ಪಟ್ಟಾರಲ್ಲ. ಗಂಗಾಧರ ಲಿಂಗಯ್ಯ ಬನ್ಯ ಶರಣ ಲಿಂಗಯ್ಯ ನೀವೇ ಬನ್ಯೋ. ಯಾಕೆ ಪತಿ ದೇವರೇ ದಾನ ಧರ್ಮ ಪರೋಪಕಾರ ಕೊಡುವುದಕ್ಕೆ ಯಾರು ಮಕ್ಕಳಾದರೇನು, ನಮ್ಮ ಮಗುವಾದರೇನು, ನಾವು ಒಬ್ಬ ಮಗ ಇದ್ದೀವಿ ಅಂತೇಳಿ ನಾವು ಯೋಚನೆ ಮಾಡ್ತಕ್ಕಂಥದ್ದಲ್ಲ. ಶಿವನು ಕೊಟ್ಟ ಮಗನನ್ನ ನಾವು ಶಿವನಿಗೆ ಅರ್ಪಿಸಬೇಕು. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯೋ. ಹೌದು ಮಾಚಪ್ಪ, ಮಲ್ಲಿಗೆ ದೇವಿ ಎಷ್ಟು ನಿರ್ಧಾರ ಬರ್ನಿಲ್ವೇನೋ ಮಾಚಯ್ಯ. 7 ಡಂಕಿನ ಕೊತ್ಯ ನೀನಾಗಿ ಹಿಡ್ಕೊಂಡು ಹೇಳಪ್ಪ ಮಾಚಯ್ಯ, ಬಂದ ಮಗನ ಶಿರವ ಎತ್ತ ತಾಯಿ ಹಿಡ್ಕೊಂಡು ಮಡವಾಳ ಮಾಚಯ್ಯನವರೇ 7 ಡಂಕಿನ ಕತ್ತಿ ಎತ್ತಗಂಡು ಮಾಚಯ್ಯ. ಆಗ ಶಿರವ ಗರ್ಗರ್ಗರನೆ ಕುಯ್ಯಲಬೇಕು, ರಕ್ತವ ಬಾಂಡವ ಸುರುಕಳಬೇಕು. ಗಂಗಾಧರ ಲಿಂಗಯ್ಯ ಬನ್ಯ ಭಾವಯ್ಯ ಶರಣ ಲಿಂಗಯ್ಯ ನೀವೇ ಬನ್ಯೋ. ರಕ್ತದ ಬಾಂಡದೊಳಗೆ ಬಸಿಗಂಡು ನನ್ನ ಕಂದ. ಆಗ ಒಳಗಲ ಭಂಡಾರವನ್ನ ತೆಗೆದು ಎದಿಯಾಯಿಲಿ ತೆಗೆದು ಕೇಳಪ್ಪ ನನ್ನ ಕಂದ, ಬಂಗಿ ಮಾಂಸ ಮಾಡಬೇಕು, ನಲ್ಲ ಮಾಂಸ ಮಾಡಬೇಕು, ಊರ್ ಮಾಂಸ ಮಾಡಬೇಕು. ಮಡವಾಳ ಮಾಚಯ್ಯ ಅದನ್ನ ಬಂಗಿ ಸೊಪ್ಪನ ಒಳಗೆ ಚೆನ್ನಾಗಿ ವಿಲಾಯಿಸಿ ಉರಿದು ರಸ ಮಾಡಿ ಬಾರಿ ಕಂಡಾಯಿಕೆ ನೀನು ಬಂಗಿ ಸೇವೆ ಮಾಡಲೇಬೇಕು. ಗಂಗಾಧರ ಲಿಂಗಯ್ಯ ಬನ್ಯ ಭಾವಯ್ಯ ಶರಣ ಲಿಂಗಯ್ಯ ನೀವೇ ಬನ್ಯೋ. ಕುಯ್ಯದು ಮಡದಿ ಮಲ್ಲಿಕ ದೇವಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟದಂತ ಮಗುವನ್ನ ಸ್ವಾಮಿ ಹಾಗಲ್ಲ. ದಾನ ಧರ್ಮ ಕೊಡಬೇಕಾಗಿದ್ದ ಪಕ್ಷದಲ್ಲಿ ಯಾರಿಗಾಗಲಿ ಜಿಂಗಮರಾಗ್ಲಿ ಕಾಳಮುಖಿ ಸನ್ಯಾಸಿಗಳಾಗಲಿ ಶರೀರದಲ್ಲಿ ಎಳಕಬಾರದು, ಆಡಬಾರದು ಕಾಣ ಸ್ವಾಮಿ. ವಿದ್ಯದ ಮಠಕ್ಕೆ ನೀವು ಹೋಗಿ ಬನ್ನಿ ಪತಿಯವರ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯೋ. ವಿದ್ಯದ ಮಠಕ್ಕೆ ಹೋಗಿ ಮಗನಾದ ವೀರಣ್ಣನಿಗೆ 8 ದಿವಸದ ರಜಾ ಬರ್ದು ಬಾಪ ನಮ್ಮ ಮನೆ ದೇವರ ಹಬ್ಬ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಬಿಟ್ಟು ಬನ್ನಿ ಅಂತ ಹೇಳಿದ್ರು ಹೆಂಡತಿ ಮಲ್ಲಿಗೆ ದೇವಿ ಹೇಳಿದ್ರು. ಈ ದರ್ಗ ದೊಡ್ಡವರು ಓಹೋ ಆಗೋ ಶಿಶು ಮಗನ ಗುಣ ತಿಳ್ಕೊಳ್ಬೇಕು ಮೊದಲಾಗಿ. ನಿಜ ನಿಜ ಹಸು ಮಗ 5 ವರ್ಷದ ಮಗ ಅವನೇನಾದ್ರೂ ಕೂಡ ಬೇಡಿ ಅಂತ ಹೇಳ್ತಾನೋ ಏನೋ, ಮೊದಲಾಗ ನಾನೇ ಹೋಗ್ಬೇಕಲ್ಲ ಅಂತ ಹೇಳಿ ವಿದ್ಯದ ಮಠಕ್ಕೆ ತಂದೆ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯೋ. ಪರಂಜ್ಯೋತಿಯವರ ಜ್ಞಾನ ಮಾಚಪ್ಪನ ಮಗನ ಮೇಲೆ, ಮಾಚಿರಪ್ಪನವರ ಮಗನಿಗೆ ದರವಿದಡ್ಡರ ಮೇಲೆ. ಆಗ ಕಬ್ಬನ ಇಕ್ಕಡ 2 ಸೇರ್ಕೊಂಡ ಹಾಗೆ ಮಡುವಳ ಮಾಚಪ್ಪನ ಮಗ ಬರುವಂತ ಗುರುಗಳ 7,000 ಮುನಿ ಜಡಮುನಿಗಳ ನೋಡು ಬಿಟ್ಟ ವೀರಣ್ಣ
ಗುರುಗಳು ಬರ್ತಾರೆ ಅಂತೇಳಿ ಹೌದಪ್ಪ. ಓಡಿ ಓಡಿ ಬಂದಾನಂತೆ ಬಿದ್ದು ಪಾದಗಳಿರುತ್ತಾನಂತೆ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ವೀರಣ್ಣ ದೀರ್ಘಾಯಿಸುವಾಗಪ್ಪ ನೀನು ನಮ್ಮಂತ ಸಾಧು ಸತ್ಪುರುಷರು ಮುನಿಗಳು ಹೌದು ಇಂಥ ಋಷಿ ಮುನಿಗಳನ್ನ ಕಂಡ್ರೆ ತುಂಬಾ ಪ್ರೀತಿ ಇದೆಯಲ್ಲ ಕಂದ ಹೌದಪ್ಪ. ನಿನಗೆ ಶಿವನು ದೀರ್ಘಾಯುಷ್ಯವನ್ನು ಕೊಡಲಿ ಎಂದು ಹೌದು ಏನಪ್ಪ ಹಾ ಬುದ್ಧಿ ಹಾ ನೀವು ಎಲ್ಲಿಯವರು ಹೌದಪ್ಪ ನಾವು ಉತ್ತರ ದೇಶದವರು ಕಂದ ಶಿವ ಶಿವ ಮಡವಾಳ ಮಾಚಪ್ಪನವರ ಮನಗಣೆ ಬಂದೆ ಹೌದು ಬುದ್ಧಿ ಹಾಗಾದ್ರೆ ಅದೇನೇ ನಮ್ಮನೆ ಹಾ ಅದೇ ನಿಮ್ಮ ಮನೇನಪ್ಪ ಹೌದಪ್ಪ. ನಿಮ್ಮ ತಂದೆ ಮಾಚಪ್ಪ ನಿಮ್ಮ ತಾಯಿ ಮಲ್ಲಿಗೆ ದೇವಮ್ಮ ಹೌದು ಹೌದು ಯಾವುದೋ ಒಂದು ಹೊಸ ಮಾತಾಡ್ತಾ ಇದ್ರು ಮಗು ಹೌದಪ್ಪ. ಏನ್ ಆಡ್ತಾ ಇದ್ರು ಬುದ್ಧಿ ಯಾವುದೋ ಮನೆ ದೇವ್ರ ಹಬ್ಬ ಅಂತೆ ಶಿವ ಪರಂಜ್ಯೋತಿ ದರ್ಗ ದೊಡ್ಡವರಿಗೆ ನಿನ್ನನ್ನು ಕೊಯ್ದು ಹೌದು. ಭಂಗಿ ಸೇವೆನಲ್ಲೇ ಅವರು ಮಾಂಸವನ್ನು ಮಾಡಿ ಭಂಗಿ ಸೇವೆ ಮಾಡಬೇಕು ಮನೆ ದೇವರ ಹಬ್ಬ ಮಾಡ್ಬೇಕು ಅಂತಿದ್ರು ಹೌದಪ್ಪ ಹೌದೇನು ಬುದ್ಧಿ ಹಾ ಹಾಗಂದ್ರೆ ನನ್ನಪ್ಪ ಹಾ ನನ್ನಂತ ಧನ್ಯ ಯಾರಿದ್ದಾರೆ ಬುದ್ಧಿ ಶಿವ ಶಿವ ಆದ್ರೆ ಪರಂಜ್ಯೋತಿ ಹಾ ಹಾಗಾದ ಮೇಲೆ ನಮ್ಮ ತಾಯಿ ತಂದೆ ನನ್ನ ಮನೆ ದೇವರು ನನ್ನ ಕುಲದೇವರು ಭಾಗ್ಯ ದೇವರು ಮಂಟೆ ಸ್ವಾಮಿ ಅವರಿಗೆ ಹೌದು ನನ್ನ ಕೂದು ಭಂಗಿ ಮಾಂಸ ಮಾಡಿ ಹಾ ಅವ್ರಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗಿದ್ರೆ ನಾನು ಪುಣ್ಯಶಾಲಿ ಅಲ್ವ ಸ್ವಾಮಿ ಅಂದ ಹೌದು ಒಳ್ಳೆ ಚೆನ್ನಾಯ್ತು ಹಾ ಒಳ್ಳೆಯವನ್ನೇ ಕೆಣಕದಾಗಾಯ್ತು ಹೌದಾ ತಂದೆ ಒಂದನೇ ಕರ್ತು ತಾಯಿ ಎರಡನೇ ಕರ್ತು ಮಗ ಯಪ್ಪ ಅವ್ವ ಇಬ್ಬರಿಗೆ ನಮ್ಮ ಮೂರನೇ ಸತ್ಯವಂತ ಹೌದಪ್ಪ ಶಿವಶರಣ ಹೌದಪ್ಪ ಮಡವಾಳ ಮಾಚಪ್ಪನು ಓಂ ಶಿವೆ ಪವಿತ್ರವಾದದ್ದು ಹೌದು ಆದರೆ ನಾನು ಬಂದದ್ದು ವ್ಯರ್ಥವಾಯಿತು ಹೌದು ಇವನು ಸತ್ಯ ನೋಡನಂತ ಬಂದೆ ಹೌದು ಇವನು ಸತ್ಯ ತಾಯಿ ತಂದೆಗಿನ್ನ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಹೌದು ಪರಂಜ್ಯೋತಿಯವರು ಹಾ. ಅಂತರಿಕ್ಷದ ಒಳಗೆ ನನ್ನ ಮಾಯಿಕಾರ ಬರುವವರಲ್ಲ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಬಂದಂತ ಮುನಿಗಳು ಪರಂಜ್ಯೋತಿ ನನ್ನಪ್ಪ ಹೌದು ಏಕಾಂಗಿ ನನ್ನ ತಂದೆ ಹೌದು ಪರಂಜ್ಯೋತಿ ನನ್ನಪ್ಪ ಹೌದು ಮಡವಳ ಮಾಚಪ್ಪನ ಮನೆಯ ಅಂತರಿಕ್ಷದಲ್ಲಿ ನಿಂತವರಲ್ಲ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ 7 ವರ್ಷದ ಮಗ ಕಂದ ಬಾಲನಾದ ವೀರಣ್ಣ ಹೌದಪ್ಪ ಗುರುಗಳ ಹತ್ರ ಬಂದ ಕರವೆತ್ತಿ ಕೈ ಮುಗಿದ ಬುದ್ಧಿ ಶಿವ. ನಮ್ಮ ಮನೆ ಒಳಗೆ ಮನೆ ದೇವರಬ್ಬ ಮಾಡ್ತಾರಂತೆ ಹೌದು ಹೌದು 8 ದಿನದ ರಜವಾ ನನಗೆ ಖಂಡಿತವಾಗಿ ಬರಲೇಬೇಕು ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಗಂಗಾಧರ ಲಿಂಗಯ್ಯ ಬನ್ನಿ ಪವಾಡ ಲಿಂಗಯ್ಯ ನೀವೇ ಬನ್ನಿ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಯಾವಾಗ ಮುದ್ದು ಮಗ ವೀರಣ್ಣ ಗುರುಗಳಿಗೆ ವಂದನೆ ಮಾಡಿ ಗುರುದೇವ ಇಂಥ ದಿವಸದ ರಜಾ ಬರೆದು ಬಿಡಿ ಎಂದನು ಆ ಮಾತನ್ನ ಕೇಳಿ ಹೌದು. ಗುರುದೇವರು ಹೌದು ಹಾಗಾದ ಮೇಲೆ ಮಗು ಹಾ ವೀರಣ್ಣ 8 ದಿವಸದವರೆಗೆ ನೀನು ಕಲಿಯತಕ್ಕಂತ ಓದತಕ್ಕಂತ ಪಾಠವನ್ನ ಹೌದು ಇವತ್ತು ಒಂದೇ ದಿನ ಕಲ್ತ್ಕೊಳ್ಬೇಕಪ್ಪ ಅಂತ ಹೇಳಿ ಶಿವ ಶಿವ ಆವಾಗ ಗುರುಗಳು ಹಾ. ಓಂ ನಮ ಶಿವಾಯ ಎನ್ನುವಂಥದ್ದನ್ನ ಹೌದು. ಒಂದೇ ದಿನದಲ್ಲಿ ಎಲ್ಲಾ ಕೂಡ ಪಾಠ ಹಾಕಿದ್ರು ಹೌದು ಆಗ ಮಗನಾದ ವೀರಣ್ಣನಿಗೆ ಹೌದು ಯಮ ಪಾಶ ಕಣ್ಣಿಗೆ ಇಳ್ಕೊಂಡು ಹೌದು ಆ ಎನ್ನುವಂತ ಹೌದು ಅಕ್ಷರವನ್ನ ಮಗ ವೀರಣ್ಣ ಹೌದು ಈ ಅನ್ನತಕ್ಕಂಥದ್ದಾಗ ಹೇಳ್ತಾ ಇದ್ದಾನೆ ಹೌದಪ್ಪ ಓ ಅನ್ನತಕ್ಕಂಥ ಅಕ್ಷರವನ್ನ ಹೌದು ಆ ಎನ್ನುವುದಾಗಿ ಹೇಳ್ತಾ ಇದ್ದಾನೆ ಹೌದು ಆಗ ಕಂದ ವೀರಣ್ಣ ಏನಪ್ಪ ಈ ರೀತಿಯಾಗಿ ಚಪಲ ಬುದ್ಧಿ ಬಂದು ಹೋಗ್ಬಿಡ್ತಾ ಹೌದಪ್ಪ ಆ ಎನ್ನುವುದಾಗಿ ಹೌದು. ನಿಮ್ಮ ಮನೆಯ ದೇವರ ಹಬ್ಬಕ್ಕೆ ನೀ ಹೋಗಿ ಬಿಟ್ಟು ಬಾರೋ ಮಗನ ಲಿಂಗಯ್ಯ ನೀವೇ ಬನ್ಯ ಆವಾಳ ಲಿಂಗಯ್ಯ ನೀವೇ ಬನ್ಯ ಮಗನ ವಿದ್ಯವ ನೋಡಿದರು ವಿದ್ಯವ ಕಲಿಸುವ ಅಯ್ಯ ಉಪಾಧ್ಯಾಯರು ಹೌದು ಕಂದನ ಸತ್ಯವ ಅಪ್ಪ ಮಗನ ನಿಜವನ್ನ ನೋಡದರು ಗುರುಗಳು ಗೋಳನೆಗಳವರಲ್ಲ ಬಾಳ ಶೋಕ ಮಾಡುತ್ತಾರ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಆವಾಗ ಗುರುಗಳು ರಜಾ ಕೊಟ್ಟು ಕಳಿಸ್ಬಿಟ್ರ ಮಗನ್ನ ಹೌದಪ್ಪ ಮುದ್ದು ವೀರಣ್ಣನವರನ್ನ ಆಗ ಓಡಾಡಿ ಬರುವವನಂತೆ ಮುದ್ದು ಬಾಲ ವೀರಣ್ಣ ಕಂದ ಗಂಗಾಧರ ಲಿಂಗಯ್ಯ ಬನ್ಯ ಯಾಡ ಲಿಂಗಯ್ಯ ನೀವೇ ಬನ್ಯ ಶರಣನಾದ ಮಾಚಪ್ಪ 7 ಡೊಂಕಿನ ಕತ್ತಿಯ
ಹೌದು. ಅಪ್ಪ ಬಲಗೈಲಿ ಹಿಡ್ಕೊಂಡು ನಿಂತವನೇ ಮಾಚಪ್ಪ. ಹೌದು. ಶರಣೆ ಮಲ್ಲಿಗೆ ದೇವಿ ಹಸಿ ಬಾಂಡವ ತಂದು ಹೌದು. ಪಕ್ಕದಲ್ಲಿ ಹಿಡ್ಕೊಂಡು ದಿಟ. ನಿಂತವರೇ ಮಲ್ಲಿಗೆ ದೇವಿ. ಹೌದಪ್ಪ. ಕಂದ ದೂರದಲ್ಲಿ ಬರುವುದನ ಹಾ. ಕಂಡು ಗಂಡ ಎಂಡರು. ಶಿವ ಶಿವ. ಆಗ ಹಾ. ಸೂರ್ಯನಂತ ಮಗನ ನಾವು ಯಾಗ ತಾನೇ ಕುಯ್ಯಲಬೇಕು. ಓ ಗಂಗಾಧರ ಲಿಂಗಯ್ಯ ಬನ್ಯ ಪತಿ ದೇವಾ ಲಿಂಗಯ್ಯ ನೀವೇ ಬನ್ಯ. ನೋಡುದರು ನನ್ನ ಗುರುಗಳು, ಹೌದಪ್ಪ. ನೋಡುದರು ನನ್ನಪ್ಪ ಪರಂಜ್ಯೋತಿ ಬಂಟೆ ಸ್ವಾಮಿಯವರು. ಅವರು ತಾಯಿನಾಗೆ ಮಕ್ಕಳು, ನೂಲಿನಾಗೆ ಸೀರೆ, ಹೌದು. ಕರಟಗೆ ಆಗೋಯಿತು. ಹೌದು. ಎತ್ತ ಮಗನ ಕುಯ್ಯದಕ್ಕೆ ತಾಯಿ ತಂದೆ ಇಬ್ರುವೆ ಹೌದಪ್ಪ. ದುಃಖ ಮಾಡ್ತಾ ಇದ್ದಾರೆ. ದಿಟ ದಿಟ. ಇವರು ದುಃಖವನ್ನ ಹಾ. ನಿವಾರಣೆ ಮಾಡಬೇಕು ಎನ್ನುವುದಾಗಿ ಪರಂಜ್ಯೋತಿ ಬಂಟೆ ಸ್ವಾಮಿಯವರು ಹೌದು. ಮುತ್ತುನ ಜೋಳೆಗ ಒಳಗೆ ಗುರವು ಮಟ್ಟಿ ಕಪ್ಪ ತೆಗದಾರಂತೆ. ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಎನ್ನುವುದಾಗಿ ಮಂತ್ರವನ್ನು ಜಪ ಮಾಡಿ ಗಂಡ ಮಾಡಿದ ಮೇಲೆ ಉಪ್ಪು ಅಂತವ್ರು ಬದರು. ಶಿವ ಆಗ ಹೃದಯದಲ್ಲಿ ಎತ್ತ ಮಗನ ಅನ್ನತಕ್ಕಂಥದ್ದು ಕರುಣ ಎನ್ನತಕ್ಕಂಥದ್ದು ಮರೆಯಾಗೋಯ್ತು. ಶಿವ. ಆಗ ಮಡವಾಳ ಮಾಚಪ್ಪ ಹಾ. ಬಂದ ಮಗನ ಒಳ್ಳೆ ಗುರುವೆ ಓಡಾಡ್ಕಣಿ ಹಿಡಿಯುವರಂತೆ. ಗಂಗಾಧರ ಲಿಂಗಯ್ಯ ಬನ್ಯ ನರ್ಕನೆಲ್ಲ ಕಡೆಕೊಂಡು ಹೌದು. ಎಲ್ಲಿ ಹೋಗ್ತಾ ಇದೀಯ ಪಾಪಿ ಹಾ. ಬಾರ ಹೌದು. ಎನ್ನುವುದಾಗಿ ಮಾಚಪ್ಪ ಹೌದು. ನೋರ್ಕನೆಲ್ಲ ಕಡೆ ಕಂಡ, ಹೌದು. ಚಂಜರ್ಗನ್ನ ಬಿಡಿಗಂಡ, ಹೌದು. ಕಿರಿಕಿರಿ ಕೋಪ ತಾಳ್ಕಂಡ. ಹೌದು. ಆಗ ಹಾ. 7 ವರ್ಷದ ಹುಡುಗ ಅವ್ವ ಹಾ. ಅಪ್ಪ ಹೌದು. ಎನ್ನ ಕಂಡು ನನ್ನ ಕಂದ ಕೈಗೆ ಸಿಕ್ಕದೆ ಮಗನು, ಹೌದು. ಎಡಕೆ ಬಲಕೆ ಕಂದ ಮಗನು ಅಳಗಳತ ಓಡಾಡುತ್ತಾನೆ. ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಓಡಾಡಿ ಕೆಡಿಯಾಡಿ ಮಗನಾದ ವೀರಣ್ಣನನ್ನ ಹೌದಪ್ಪ. ಹಿಡ್ಕಂಡ ಮಾತೇನವರು ಮರದಿ ಹಾ. ಹಿಡ್ಕಳ ಹಾ. ಪಾಪಿ ನನ್ನ ಮಗನ ನಾವು ಇವತ್ತು ಪರಂಜ್ಯೋತಿಯವರಿಗೆ ಒಪ್ಪಿಸಬೇಕು. ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಮಗನ ಶಿರವ ಹಿಡದ ಮಡವಳ ಮಾಚಯ್ಯ ಹೌದು. ಮುಂಗೈ ಹಿಡ್ಕಂಡ ಹೌದು. 7 ಡೊಂಕಿನ ಕತ್ತಿಯ ಹೌದು. ಎತ್ತು ಗಂಡ ಮಾಚಪ್ಪ. ಹೌದು. ಆಗ ಟಕ್ಕಡ ತುಕ್ಕುಡಿಗೆ ತರದು ಹೌದು. ಮಗನ್ನ ಅವನ ಮಂಡಿ ಮೇಲೆ ಮಡಿ ಕಂಡು ಹೌದಪ್ಪ. 7 ವರ್ಷದ ಮಗನ ಹೌದು. ಕಂದನನ್ನೆಲ್ಲೇ ಕೊಯ್ಯುತ್ತಾನೆ ಮಡಿವಾಳ ಮಾಚಯ್ಯ. ಶರಣ ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಎತ್ತ ತಾಯಿ ಮಲ್ಲಿಗ ದೇವಿ ಮಗನ್ನ ಕುಯ್ಯುವುದ ನೋಡಿ ಪಾಪಿ ಶ್ರೀ ಜನ್ಮ ಹೌದು. ಜಗತ್ತದಲ್ಲಿ ಹುಟ್ಟಬಾರದು, ಹೌದು. ಹುಟ್ಟಿ ಬಂಜೆ ಕುಲವನ್ನ ಒತ್ತುಗಳಲ್ಲೋ ನನ್ನಪ್ಪ ಪರಂಜ್ಯೋತಿ ಎನ್ನುವುದಾಗಿ ತಾಯಿ ದುಃಖ ಮಾಡ್ತಾ ಇದ್ದಾಳೆ. ಪರಂಜ್ಯೋತಿನ ಅಂತರಿಕ್ಷದಲ್ಲಿ ನಿಂತುಕೊಂಡಮ್ಮ ಒಂದು ತಟ್ಟು ಗಂಡ ಹೆಂಡರ ಕಣ್ಣಿನಲ್ಲಿ ನೀರು ಬಿದ್ದರೆ ಹೌದು. ನೀವು ಮಾಡಿದಂತ ಕೈಲಾಸಕ್ಕೆ ಈ ಫಲ ದೊರಕುವುದಿಲ್ಲ. ಹೌದು. ಹಾಗಾದ ಮೇಲೆ ನಾವು ಮಾತ್ರ ಖಂಡಿತವಾಗಿ ಮುಟ್ಟಲ್ಲ. ಹಾಗಂತೇಳಿ 7,000 ಜಡಿಯ ತಂದೆ ಒದರ್ಕೊಂಡು ಹೋಗುತ್ತಾರೆ. ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಬಾರಿ ಪಾವಾಡಕ ನನ್ನ ಧರ್ಮಗುರು ದಯ ಮಾಡುತ್ತಾರೆ. ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಆವಾಗಲಿಗ ಮಡವಾಳ ಮಾಚಪ್ಪ ಎದೆ ಕಲೀಜಿ ತೆಗೆದು ಹೌದು. ಆವಾಗಲಿಗ ಪರಂಜ್ಯೋತಿಯವರಿಗೆ ಬಂಗಿ ಮಾಂಸ ಮಾಡಿದ್ರು. ಹೌದು. ಯಾರು ದಂಪತಿಗಳು ಇರುವರಿವೆ ಹೌದು. ಆವಾಗಲಿಗ ಒಳಗಲ ಕರಳು ತೆಗೆದದ್ದೇನೇ ಆಯ್ತು. ಹೌದು. ಅದನ್ನ ತೆಗೆದು ನಲ್ಲ ಮಾಂಸವನ್ನು ಮುರಿದು ಹೌದು. ಪರಮಾತ್ಮ ಹಾ. ಮಗನ ರಕ್ತವನ್ನ ಬಸ್ಕೊಂಡಿದ್ದಂತ ಅದನ್ನು ತೆಗೆದು ಹೌದು. ಆವಾಗ ಉರಿ ಮಾಂಸವನ್ನು ಮಾಡಿದ್ರು. ಹೌದು. ಮಾಡಿದ್ದೇನೆ ಆಯ್ತು. ಶರಣ ಮಲ್ಲಿಗೆ ದೇವಿ ಹೌದು. ಪತಿದೇವರೇ ಪರಂಜ್ಯೋತಿಯವರಿಗೆ ಎಷ್ಟು ಅಡಿ ಆಗಬೇಕು ಕೇಳ್ಕೊಂಡು ಬನ್ನಿ ಅಂದ. ಹೌದು. ಆಗ ಪತಿಯನ್ನ ಕಳಗಿಸಿಬಿಟ್ಟು ಹೌದಪ್ಪ. ಹೃದಯದಲ್ಲಿ ಹುಟ್ಟಿದ ಮಗನ ಮುಖವ ನಾನು ಎಲ್ಲಿ ಕಾಣಲಿ ಎಂದು ಹೌದು. ಶರಣೆ ಮಲ್ಲಿಗ ದೇವಿ ಹೌದು. ಗಂಡ ಕಾಣದ ರೀತಿಯಾಗಿ ಮಗನ ತಲೆಯನ್ನು ಎತ್ತಿ ಹೌದು. ನೆಲಿನ ಮೇಲೆ ಮಡಿ ಕಂಡ ಹೌದು. ಬಂದ್ರು ಮಾಚಪ್ಪ. ಹಾ. ಬುದ್ಧಿ ಎಷ್ಟಡಿ ಆಗ್ಬೇಕು ಬುದ್ಧಿ ಕಂದ ಚೆನ್ನಾಗ್ ಮಾಡಿದ್ಯೇನೋ. ಹೌದು. ಮಾಡಿದ್ದೀನಿ ಬುದ್ಧಿ.
ಹಾಗಾದ್ರೆ ಬ್ರಹ್ಮ ವಿಷ್ಣು ಈಶ್ವರ 3 ಜನ ಹೆಸರು ಹೇಳಿ 3 ಅಡಿ ಆಗಬೇಕು. ಆಗಬಹುದು ಬುದ್ಧಿಯಿಂದ. ಮಡಿವಾಳ ಮಾಚಪ್ಪ ಭಾರಿ ಕಂಡಾಯದ ಒಳಗೆ ಎದರಿಗೆ 3 ಎಡೆಯನ್ನೇ ಹಾಕುತ್ತಾರೆ ಮಡಿವಾಳ ಮಾಚಯ್ಯ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಒಂದು ಕಣ್ಣಲ್ಲಿ ದುಃಖ, ಒಂದು ಕಣ್ಣಲ್ಲಿ ಶೋಕ, ಒಂದು ಕಣ್ಣಲ್ಲಿ ಕಿಚ್ಚು, ಅಳ್ತಾರೆ ಮಾಚಪ್ಪ. 3 ಎಡೆ ಹಾಕಿದ್ರು. ಬಾರಿ ಕಂಡಾಯ ಗುರುವೆ ತರ ತರ ತರನೆ ನಡಗುವುದಂತೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಸಂಗಮೇಶ್ವರನ ಕಂಡಾಯ ಮಡುವಳ ಮಾತಿನವರ ಸತ್ಯವನ್ನ ಮೆಚ್ಚಿಗಂಡು ಮಲ್ಲಿಗೆ ದೇವಿ ಪತಿರೋತೆ ಧರ್ಮ ಮೆಚ್ಚಿಗಂಡು ಕಂದನಾದ ವೀರನನ ಸತ್ಯವನ್ನ ಒಪ್ಪಗಂಡು ಕಂಡಾಯ ಆ ಕಡೆ ಈ ಕಡೆ ಜೋರಾಡ್ತಾ ಇದೆ. ಮಂಟೆ ಸ್ವಾಮಿಯವರು ಆನಂದ ಪಟ್ಟುಬಿಟ್ರು. ಮಡಿವಾಳ ಮಾಚಪ್ಪ ಏನಪ್ಪಾ 3 ಅಡಿ ಹಾಕಿದ್ಯೇನೋ? ಹಾಕಿದ್ದೀರಿ ಬುದ್ಧಿ. ನನಗೊಂದಡಿಯೂ ಆಯಿತೋ, ಕಂಡಾಯಿ ಕೊಂದಡಿ ಆಗೋಯಿತು. ಕೇಳಪ್ಪ ಮಾಚಯ್ಯ, ಇನ್ನೊಂದೆಡೆ ಹಲಕ್ಕಾಗಿದೆ. ಆ ಎಡೆಗೆ ನೀನೇ ಬಂದು ಸಂತೋಷವಾಗಿ ಊಟ ಮಾಡು. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಅನ್ಯಾಯಕಾರ ಜನ್ಮ ಶಿವ ಶಿವ, ನಾನು ಎತ್ತ ಮಗನ್ನ ನಾನೇ ತಿನ್ನುವ ಗತಿ ಬಂತಲ್ಲೋ ಪರಂಜ್ಯೋತಿ. ಅಯ್ಯೋ ದೇವರೇ, ಹಾಗೇನು ತಿಳಿ ಮಡಿವಾಳ ಮಾಚಪ್ಪ ಗೋಳು ನಳ್ತಾ ಇದ್ದಾನೆ. ಹೇ ಮಾಚಯ್ಯ, ಒಂದು ತೊಟ್ಟು ಭೂಮಿಗೆ ಕಣ್ಣೀರು ಬಿದ್ದೆ ನೀನು ಮಾಡಿದಂತ ದಾನ ಧರ್ಮ ಪರೋಪಕಾರ ಈ ಭಂಗಿ ಸೇವೆ ನನಗೆ ಸಲ್ಲೋಕಿಲ್ಲ. ಅಯ್ಯೋ ನನ್ನಪ್ಪನೇ ತಂದೆ, ನನ್ನ ಹೃದಯವನ ಗಟ್ಟಿ ಮಾಡು ಪರಂಜ್ಯೋತಿ. ಮಂಟೇದಲಿಂಗು ಎನ್ನುವುದಾಗಿ ಗೋಳನ್ನೇ ಗಳವನಂತೆ ಬಹಳ ಶೋಕ ಮಾಡುತ್ತಾನೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಗುರುವೇ ಮಾಡಿದವರ ಮನ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಪರಂಜ್ಯೋತಿ ನನ್ನ ಗುರುವೇ, ನಂಬಿದವರ ಮನೆಯ ಗುರುವೇ ನಿನ್ನ ಮಾಡಬಲ್ಲೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಮಡಿವಾಳ ಮಾಚಪ್ಪ ಯಾವುದು ಕಾಡು ಜಾತಿಯನ್ನು ತಂದು ನಾನು ಹೇಳ್ದಾಗ ಎಲ್ಲ ಭಂಗಿ ಮಾಂಸನ ಅಲ್ಲೇ ಮಾಂಸವರು ಮಾಡಿದ್ಯಾ? ನಿನ್ನ ಮಗನ ಮಾಂಸವಲ್ಲ ರುಚಿ ಇಲ್ಲ ಕಣೋ ಕಂದ. ಹಾಗಾದ ಮೇಲೆ ನರಮನುಷ್ಯನ ಮಾಂಸದಲ್ಲಿ ಯಾವುದು ಬುದ್ಧಿ? ಎಲ್ಲ ಮಾಂಸಕ್ಕಿನ್ನ ತಲೆ ಮಾಂಸವಲ್ಲ ಬುದ್ಧಿ. 80 ಕೋಟಿ ಜೀವ ಜಂತುನಲ್ಲೂ ತಲೆ ಮಾಂಸಕ್ಕಿನ್ನ ರುಚಿಯಾದ ಮಾಂಸವೇ ಇಲ್ಲ ಮಾಚಪ್ಪ. ನರಮನುಷ್ಯನ ತಲೆ ಮಾಂಸನೇ ಇಲ್ಲ ಇಲ್ಲಿ. ಆತನಲ್ಲೋ ಪರಾಪರ ವಸ್ತು ಎಂದು. ಆದರೆ ಮಲ್ಲಿಗೆ ದೇವಿ ಬಂದ ಬುದ್ಧಿನ ಅಪರಾಧವನ್ನು ಕ್ಷಮಿಸಬೇಕು ನನ್ನ ತಂದೆ. ಎತ್ತ ಕರುಳು ಮಗನ ನೆನಕತ್ತದೆ. ಮಗನ ಮುಖ ನೋಡಿಕೊಂಡವಾಗಲಾದರೂ ಕೂಡ ದಿಂಡಿಸ್ಗಳನ್ನ ಅಂತೇಳಿ ಎತ್ತ ಬಡಿಕೊಂಡಿದ್ದೇನೆ. ಛೇ ಪಾಪಿ. ಹಾಗಾದ ಮೇಲೆ ಮುಖ್ಯವಾದನುವಾಗಿರುವಂತಹ ಮಾಂಸವನ್ನು ಎತ್ತಿ ಬಡಿಕೊಂಡು ನೀನು ಊಟ ಮಾಡಕ್ಕೆ ಮಡಗಿದ್ಯಾ ಮಲ್ಲಿಗೆ ದೇವಿ. ಅದನ್ನ ಒರಡನ ಒಳಗೆ ಹಾಕಿ ಆಗ ಗಂಡ ಒಣಿಕೆ ಒಳಗೆ ಕುಟ್ಟಬೇಕು, ಹೆಂಡತಿ ಎಡಗೈ ಬಲಗೈನಿಂದ ತಳ್ಳಬೇಕು. ಅದನ್ನು ಚೆನ್ನಾಗಿ ರುಬ್ಬಿ ಅದನ್ನ ಚಟ್ನಿ ಮಾಡಿ ತಂದು ನಮಗೆ ಊಟಕ್ಕೆ ಬಡಿಸಿದ್ರೆ ಊಟ ಮಾಡ್ತಾ ಇದ್ದೀನಿ. ಆಗ ಮಡದಿ ಮಲ್ಲಿಗೆ ದೇವಿ ಸಾರಿರಿ ಲಿಂಗಯ್ಯನ ಸಣ್ಣ ಒಳಗೆ ಬಾರಿಯ ಹಿಡಿದುಕೊಂಡು ಬಂದಾರು ಮಂಡ್ಯದ ಲಿಂಗ ಬಂದದ ಲಿಂಗಯ್ಯ. ಚಿಕ್ಕಲ್ಲೂರಿನ ಒಳಗೆ ಉಕ್ಕಿನ ಕುದುರೆಯೇರಿ ಉಕ್ಕಿಯಲಗೋರ ಚೆಲುವ ಸಿದ್ದಪ್ಪಾಗಿ ಹಾಡಿರಿ ರಾಗಗಳ ನೀವು ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಸ್ವಾಮಿ ಹಾಕಿರಿ ಧೂಪವ ಗುರುವಿಗೆ ಹಾಕಿರಿ ಧೂಪವ. ಸ್ವಾಮಿಯವರಾಡಿದ ಮಾತಾ ಕೇಳಿದರು ಮಲ್ಲಿಗೆ ದೇವಿ ಎತ್ತಿ ಮಡಗಿದ್ದ ತಲೆಯ ತೆಗೆದು ಒರಳಿಗೆ ಇಡುತ್ತಾರೆ
ಹೊರಳಿಗೆ ಮಡಗವರೆ ಚೆಲ್ಲಿದವು ಮಾಲಿಗೆಯ ಚಿನ್ನಾದ ಗಿರಿಯ ಮ್ಯಾಲೆ ಅಂದುಳ್ಳ ಚಂದುಳ್ಳ ಚೆಲುವ ಚೆಲ್ಲಿದಾರು ಮಾಲಿಗೆಯ ಚೆಲ್ಲಿದಾರು ಮಾಲಿಗೆಯ ಶಿವ ಶಿವ ಮಡದಿ ಮಲ್ಲಗದೇವಿ ಒಡಲಿನ ಒಳಗೆ ಮಗ ಎನ್ನುವಂತ ಪ್ರೇಮವನ್ನ ಬಿಟ್ಟು ಮಗನ ತಲೆಯನ್ನ ತೆಗೆದು ಹೊರಳಿಗೆ ಪತಿ ದೇವರಾಗಿರುವಂತ ಮಾಚಪ್ಪನವರು ಉಕ್ಕಿನ ಮನಕೆ ಒಳಗೆ ಆವಾಗಲಿಗ ಯಾವ ರೀತಿಯಾಗಿ ಕುಡಿತಾ ಇದ್ದಾರೆ. ಸುವಿಸುವಕ್ಕ ಎಂದು ಮಡಿಬಳ ಮಾಚಪ್ಪನವರು ಮಗನ ತಲೆಯ ಕೂಟುತ್ತಾರೆ ಚೆಲುವ ಮಾಚಯ್ಯ ಮಡುವಳ ಮಾಚಯ್ಯ ಸಾರೆ ಲಿಂಗೈನ ಸಣ್ಣದ ದನಿ ಒಳಗೆ ಬಾರಿ ಕಂಡಾಯ ಬಲಗೈಲಿ ಹಿಡಿದುಕೊಂಡು ಬಂದಾರು ಮಂಟದ ಲಿಂಗ ಬಂದಾರು ಮಂಟದ ಲಿಂಗ ಪರ ವಸ್ತು ಪರಂಜ್ಯೋತಿ ಪಾವನ ಮೂರ್ತಿ ಆವಾಗ ಎಲ್ಲ ಕೂಡ ರೆಡಿ ಮಾಡಿ ಊಟಕ್ಕೆ ರೆಡಿ ಮಾಡಿ ಎಲ್ಲ ಕೂಡ ಬಡಿಸಿದರು. ಆನಂದವಾಗಿದೆ ಮಾಚಪ್ಪ, ಇವಾಗ ಬಲೆ ಚೆನ್ನಾಗಿದೆ ಎಂದರು. ಆಗ ಪರಂಜ್ಯೋತಿಯವರು ಮಡುವಳ ಮಾಚಪ್ಪ ಯಾವುದೋ ಕಾಡು ಜಂತುವನ್ನು ಹೊಡೆದು ಪ್ರಾಣವನ್ನ ಕೊಂದು ಅಡುಗೆ ಮಾಡಿದ್ದಾನೆ ಮಟ್ಟ ಕಾಣಿಸ್ತಾ ಇದೆಯಲ್ಲ. ಇದು ಯಾಕೋ ನನ್ನ ಮನಸ್ಸಿಗೆ ಇದು ಮಗನ ಮಾಂಸವಲ್ಲ, ಮಗನ ನಲ್ಲೆ ಮಾಂಸವಲ್ಲ ಕಾಣಿಸ್ತಾ ಇದೆ ಎಂದರು. ಹಾಗೆ ಮಡವಾಳ ಮಾಚಪ್ಪ ಎರಡು ಕಣ್ಣಿನಲ್ಲೂ ಕೂಡ ದಾನವತಿಯಾಗಿ ನೀರು ಕಿತ್ತು ಹರಿತಾ ಇದೆ. ಶಿವ ಮಾಡಿದ್ರು ಸುಖವಿಲ್ಲ, ಮಾಡಿ ಒಳ್ಳೆಯವನಾಗಲಿಲ್ವಲ್ಲ ಪರಂಜ್ಯೋತಿ ಅವರಿಗೆ ಏನು ತಾನೇ ಮಾಡ್ಲಿ ಅಂತೇಳಿ ದುಃಖ ಮಾಡ್ತಾ ಇದ್ದಾರೆ. ಹೇ ಮಾಚಪ್ಪ, ಬೀದಿ ಬಾಂಗಲಿಗೆ ಹೋಗಿ ನಿನ್ನ ಮಗನ ವಿಷರನ್ನ ಹಿಡಿದು ಮಗನೇ ಎಲ್ಲಿದ್ದೀಯಪ್ಪ ಬಾ ಎನ್ನುವುದಾಗಿ ಕರೆಯೋ ಮಗನೇ ಎಂದರು. ಆಗ ಪರಂಜ್ಯೋತಿ ಅವ್ರ ಮಾತು ಕೇಳಿ ಯಾರು ಮಡವಾಳ ಮಾಚಪ್ಪ ಎರಡು ಕಣ್ಣಿನಲ್ಲೂ ಕೂಡ ನೀರನ್ನು ತೊಡೆಯೂತ ಗಲಿಗಲೇನೆ ಬಂದಾರಂತೆ ಬಾಗಲ ಮುಂದೆ ನಿಂತಾರಂತೆ ಲಿಂಗಯ್ಯ ಬನ್ಯ ನೀವೇ ಬನ್ಯ ಮಾಯಿಕಾರ ಪರಂಜ್ಯೋತಿ ಮಂಟದ ಲಿಂಗಪ್ಪ ನಿನ್ನ ಮೈಮೆ ತಾನೇ ಗುರುವೆ ಏನಂತ ಹೇಳಲಿ ಎನ್ನದ್ದಾಗಿ ಮಾಚಪ್ಪ ಮಗನ ವೀರಣ್ಣ ಅಂತೇಳಿ ಹೋಗಿದ್ದಾನೆ ಅಂತೇಳಿ ಸುಮ್ಮನೆ ನೆಪಮಾತ್ರದಲ್ಲಿ ಕರೆದರು. ಪರಂಜ್ಯೋತಿಯವರು 3 ಗುಡ್ಡೆ ಮಾಂಸವನ್ನ ಏಕವಾಗಿ ಮಾಡದರಂತೆ ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಇದ್ದ ಮಗನ ಇದ್ದಾಗೆ ತಾಯಿ ತಂದೆ ಮಗನನ್ನ ಅದೇ ರೂಪಿಗಿನ ಉನ್ನತವಾಗಿ ಪರಂಜ್ಯೋತಿಯವರು ಮಾಡಿ ಆಗ ದೂರದಲ್ಲಿ ಬರುವಂತೆ ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಓಡಿ ಬಂದ ಮಗನ ಕಂಡರು ಮಡವಾಳ ಮಾಚಪ್ಪ ಮಲ್ಲಿಗದೇವಿ ಶರಣೆ ಬಂದೆ ಬಾರಪ್ಪ ಮಗನ ಎನ್ನುವುದಾಗಿ ಪರಂಜ್ಯೋತಿ ಅವರ ಪಾದಕ್ಕೆ ನಮ್ಮ ಮಗನನ್ನೇ ಒಪ್ಪಿಸಬರಂತೆ ಗಂಗಾಧರ ಲಿಂಗಯ್ಯ ಬನ್ಯ ಪಾವಾಡ ಲಿಂಗಯ್ಯ ನೀವೇ ಬನ್ಯ. ಕಂದ ಮಾಚಪ್ಪನ ಮಗನ ನಿನ್ನ ಸತ್ಯವನ್ನು ಒಪ್ಪಗೊಂಡೆ ನಾಳೆ ಕಲಿಯುಗದಲ್ಲಿ ನೀನು ಮುತ್ತನಳ್ಳಿ ಫಲಾರ್ಧಯ್ಯ ಎನ್ನುವುದಾಗಿ ಇದೇ ಮುತ್ತನಳ್ಳಿ ತೋಪನ ದೊಡ್ಡಮ್ಮ ಇಲ್ಲಿ ನೆಲೆಸಿರುವಂತಹ ಜಾಗದಲ್ಲಿ ನೀನು ಆದ್ರೆ ಜೀವಸವಾದಿಯಾಗಿವರೆಗೂ ಕಂದ ನಾಳೆ ಕಲಿಯುಗದ ಮಕ್ಕಳು ಬಡು ಸೀಮೆ ಮೂಡ್ಸೀಮೆ ತೆಂಗ್ಸೀಮೆಯಿಂದ ಬಂದಂತಹ ಗಣಗಳಿಗೆ ಅವರಿಗೆ ಕುಷ್ಠರೋಗವನ್ನ ಕಡಿಮೆ ಮಾಡಿ ಅವರ ಜನ್ಮದ ರೋಗಗಳನ್ನ ಕಡಿಮೆ ಮಾಡಿ ಮುತ್ತನಳ್ಳಿ ಪದಾರ್ಥ ಮುತ್ತಿನ ಸೇವೆ ಎನ್ನುವುದಾಗಿ ನಮ್ಮ ಬಪ್ಪೇಗೌಡನಪುರದ ರಾಜ್ಯ ಬುದ್ಧಿಯವರಿಗೆ ಎಲ್ಲರೂ ಕೂಡ ಕಾಣಿಕೆನ ರಚಿಸಿದಾಗ ನನ್ನ ಕಂದ ಸುಖಮುಖವನ್ನು ಕೊಟ್ಟು ಚೆನ್ನಾಗಿ ದೀರ್ಘಾಯುಷವಾಗಿ ಕಾಲ ಯುಗಾಯುರವರೆಗೆ ನೀನು ಬಾಳಪ್ಪ ಎನ್ನುವುದಾಗಿ ಆಶೀರ್ವಾದವನ್ನು ಮಾಡಿದ ಪರಂಜ್ಯೋತಿಯವರು. ಆಗ ಮಡುವಾಳ ಮಹಾಚಪ್ಪನವರಿಗೆ ಏನಪ್ಪಾ ಮಡುವಾಳ ಮಹಾಚಯ್ಯ ನಿನ್ನ ವಂಶ ಪ್ರಬುದ್ಧಮಾನವಾಗಿ ಕಲಿಯುಗದಲ್ಲಿ ನೀನು ಮಡಿ ಎನ್ನುವುದಾಗಿ ಖಾಲಿ ಬಟ್ಟೆಯನ್ನು ಕೈನಲ್ಲಿ ಮುಟ್ಟೋದು ಕೂಡ ಮಡಿ ಆಗ್ಲಿ ಕಂದ. ನಿನ್ನ ಉಬ್ಬೆ ಒಲಿಯ ಒಳಗೆ ಕಂದ ನೆಲೆಸುವೆ ಕಾನು ಮಗನೇ ಲಿಂಗಯ್ಯ ಬನ್ಯ ಪಾವಾಡ
ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಪ್ಪ, ನಾಳೆ ಕಲಿಯುಗದಲ್ಲಿ ನೀನು ಸೂತಕದ ಬಟ್ಟಿಯನ್ನ ಕೈನಲ್ಲಿ ಮುಟ್ಟಿದರು ಕಂದ ರಾವು ಮಡಿಯಾಗಲಪ್ಪ. ನೀನು ಮನ್ನ ಮುಟ್ಟಿದ್ರು ಕಂದ ಒಂಬಣ್ಣವೇ ಆಗಲಯ್ಯ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಮಡಿವಾಳ ಮಾಚ ಕಲಿಯುಗದಲ್ಲಿ ನೀನು ಎಲ್ಲಿ ಉಬ್ಬೇವಲಿಯನ್ನ ನೆಲೆಸ್ತಾ ಇದ್ದೀಯೋ ಆ ಜಾಗದಲ್ಲಿ ನಾನು ಪರಿಪೂರ್ಣವಾಗಿ ನಾನು ದೃಷ್ಟಿಯನ್ನು ಮಡಗಿ ನಿನ್ನ ಉಬ್ಬೆವಲೆ ಆ ಒಳಗೆ ಕಂದ ದೃಷ್ಟಿಯನ್ನಾದರೆ ಮಡಗುವೆನ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ. ಶಿವ ಶಿವ ಪರ ಪರವಸ್ತು ಪರಂಜ್ಯೋತಿ. ಆವಾಗಲಿಗೆ ಮಡಿವಾಳ ಮಾಚಪ್ಪನವರಿಗೆ ಇಷ್ಟೆಲ್ಲ ಆಶೀರ್ವಾದವನ್ನು ಮಾಡಿ ಆವಾಗಲಿಗ ಎಡದಲ್ಲಿ ಬಲದಲ್ಲಿ ಬಾಜಿಯನ್ನು ಬಿಟ್ಟುಕೊಂಡು ಪರಂಜ್ಯೋತಿ ಬಾರಿ ಕಂಡಾಯ. ಆಗ ನಗಾರಿನ ಒಬ್ಬತ್ತು ಉಯಿಲದ ಮಟ್ಟೆ ಕನಗದ ಮಟ್ಟ ಸಹಿತವಾಗಿ ಪರಂಜ್ಯೋತಿ ನನ್ನಪ್ಪ ಮಡಿವಾಳ ಮಾಚಪ್ಪನವರಿಗೆ ಆಶೀರ್ವಾದವನ್ನ ಮಾಡಿ ಬಪ್ಪೇಗೌಡನ ಪುರುಕೆ ನನ್ನ ಧರ್ಮಗುರು ದಯ ಮಾಡಬರಂತೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಗಾಡಗಾರರ ಗಂಡ ಬಪ್ಪ ರೂಢಿ ಎಳಗುದ್ದಂಡ ಬಾರೋ ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ರಾಜಬುದ್ಧಿಯವರು ಆಗ ತಾನೆ ನನ್ನಪ್ಪ ಆಗ ಕುರುಬಗೌಡರ ಮನೆಯ ಅಯ್ಯ ರೆಡಿಯನ್ನೇ ಮಾಡಬಿಟ್ಟು ತುಂಬದ ಯುಗಾದಿ ಹಬ್ಬದ ಟೈಮಿನ ಒಳಗೆ ತಾರಿಸಿ ರಂಗೋಲಿ ಹಚ್ಚಿಸಿ ಮಠವನ್ನ ಉರಿ ಗದ್ದಿಗೆಯನ್ನ ಪರಂಜ್ಯೋತಿಯವರು ಒದಗಿರುವಂತ ದೇವಸ್ಥಾನವನ್ನ ರೆಡಿ ಮಾಡಿಸಿದ್ರು ಬುದ್ಧಿಯವರು. ಮೂಡು ಸೀಮೆ ಬಡು ಸೀಮೆ ತೆಂಕ್ ಸೀಮೆ ಬಡಗ ಸೀಮೆ ಗಣಗಳು ಲಕ್ಷೋಪಲಕ್ಷ ಗಣಗಳು. ಹಾಗಾಗಿ ಊಟಿಗೆ ಆ ಪೆಂಜಿನ ಒಳಗೆ ಸ್ವಾಮಿಯವರೇ ದಯ ಮಾಡುತ್ತಾರೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಬೆಳ್ಳಿ ಬಸವಾನ ಮೇಲೆ ಪರಂಜ್ಯೋತಿ ದಯ ಮಾಡವರಂತೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಉರಿಯ ಗದ್ದಿಗೆ ಮೇಲೆ ಎಡಗಡೆ ರಾಜಪ್ಪಾಜಿ ಬಲಗಡೆ ಪರಂಜ್ಯೋತಿಯವರು ನೀಲಿಗಾರರ ಗಂಡ ನೀಲಿ ಸಿದ್ದಪ್ಪಾಜಿ ಮಂಟಪದ ಕಂದಾಯ ಎತ್ತುಗಂಡು ನನ್ನ ಗುರುವು ಪರಂಜ್ಯೋತಿಯವರ ಗುರುವೇ ಪಾದ ಪೂಜೆ ಮಾಡವರಂತೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಕೋಪಿನ ದೊಡ್ಡ ಮಾತಾಯಿ ತಾಯಿ ಚನ್ನಾಜಮ್ಮನವರು ಅಣ್ಣಯ್ಯ ಬಂದಿದ್ದಾರೆ ಎನ್ನುವುದಾಗಿ ನನ್ನ ಗುರುವಿಗೆ ಅಯ್ಯ ಕಪಡಿ ರೇ ಚಪ್ಪಾಜಿ ಪಾದ ಪೂಜೆ ಮಾಡಬಿಟ್ಟು ತಾಯಿ ದೊಡ್ಡಮ್ಮ ನನ್ನ ಪರಂಜ್ಯೋತಿಯವರ ಪಾದ ಪೂಜೆ ದೊಡ್ಡಮ್ಮ ತಾಯಿ ಮಾಡುವರಂತೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಪರಂಜ್ಯೋತಿಯವರ ಮೈಮ್ಯಾ ನಾನು ಏನ ತಾನೇ ಹೇಳಲಪ್ಪ ಸಿದ್ದಪ್ಪಾಜಿ ಗಂಗಾಧರ ಲಿಂಗಯ್ಯ ಬನ್ನಿ ಪವಾಡ ಲಿಂಗಯ್ಯ ನೀವೇ ಬನ್ನಿ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ಗುರು ಪರಂಜ್ಯೋತಿ ನನ್ನಪ್ಪ ಮಂಟೆದ ಲಿಂಗು ಎಡಗಡೆ ಬಲಗಡೆ ರಾಚಪ್ಪಾಜಿಯವರ ಬಿಟ್ಟುಕೊಂಡು ನೀಲಿ ಸಿದ್ದಪ್ಪಾಜಿಯ ಬಲಗಡೆಯೇ ಬಿಟ್ಟುಕೊಂಡು ಪರಂಜ್ಯೋತಿ ನನ್ನಪ್ಪ ತೋಪನ ದೊಡ್ಡಮ್ಮನವರ ಬಲಗಡೆಗೆ ಬಿಟ್ಟುಕೊಂಡು ತಾಯಿ ಚನ್ನಾಜಮ್ಮನವರ ಎಡಗಡೆಗೆ ಬಿಟ್ಟುಕೊಂಡು ಮುತ್ತಿನಹಳ್ಳಿ ಪಲಾರದೈನ ಮುತ್ತಿನ ತೋಪಿನ ಒಳಗೆ ಮುತ್ತಿನ ಡೈರಿಯನ ಒಳಗೆ ಅವರನ್ನ ನೆಲೆಯನ್ನೇ ಮಾಡಬಿಟ್ಟು ಬಪ್ಪೇಗೌಡರ ಪುರದ ಒಳಗೆ ಪರಂಜ್ಯೋತಿ ವರ್ಗವರಂತೆ. ಮಂಗಳರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ. ದರ
ದರಗ ದೊಡ್ಡ ನನ್ನಪ್ಪ ಮಂಟೇದ ಲಿಂಗಯ್ಯ ಲೋಕವನ್ನೆಲ್ಲ ನಂಬುದವರಿಗೆ ಒಲೆ ಕಂಡು ಭಾಗ್ಯವನ್ನೇ ಕೊಟ್ಟುಕೊಂಡು ಪರಂಜ್ಯೋತಿ ನನ್ನಪ್ಪ ಮರೆತವರ ಮನೆಗೆ ಮಾರಿ ಹಿಂಡ ಕೂಡಬಿಟ್ಟು ಪರಂಜ್ಯೋತಿ ನನ್ನ ತಂದೆ ಅವರನ್ನ ಹಾಳಪಟವ ಮಾಡಬಿಟ್ಟು 7,000 ಮಾರಿರಿಗೆಲ್ಲ ಒಡೆಯನಾಗಿ ತಾವು ಹೊರಗೋತಾರೆ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಪರ ವಸ್ತು ಪರಂಜ್ಯೋತಿ ನನ್ನಪ್ಪ 8 ದಿಕ್ಕ 4 ಮೂಲೆಯನ್ನು ಉದ್ಧಾರ ಮಾಡಿಕೊಂಡು ಬಪ್ಪೇಗೌಡನ ಪುರದಲ್ಲಿ ಕುರುಬಗೌಡನ ಮನೆಯ ಒಳಗೆ ಮಾಯಿಕಾರ ನನ್ನಪ್ಪ ಅವನು ನೀರು ಕುಡಿಯತಕ್ಕಂಥ ಬಾವಿ ಒಳಗೆ 12 ಆಳು ಜಲದಲ್ಲಿ ಏಕವಾಗಿ ತವ್ವರ್ಗದರಂತೆ ಏಕಾಂಗೆ ಮಾಯೇಕಾರ. ಗಂಗಾಧರ ಲಿಂಗಯ್ಯ ಬನ್ಯ ಪವಾಡ ಲಿಂಗಯ್ಯ ನೀವೇ ಬನ್ಯ ಶಿವ ನನ್ನಪ್ಪ ಪರವಸ್ತು ಪರಂಜ್ಯೋತಿ ದರಗ ದೊಡ್ಡವರ ಸುಚರಿತ್ರೆ ಒಳಗೆ ಈ ಮುತ್ತುನಳ್ಳಿ ಪಲಾರದಯ್ಯನವರ ಆ ಸುಚರಿತ್ರೆ ಎನ್ನತಕ್ಕಂಥದ್ದು 2ನೇ ಭಾಗವಾಗಿ ಇಲ್ಲಿಗೆ ಈ ಸಂಧಿಯೋ ಅಯ್ಯ ಪೂರ್ಣವ ಮಾಡುವೆವೋ ತಿಳಿದಂತ ಮಾನ್ಯರು ಮುಂದೆ ಲಾಲಿಸುವುದು ಒಳ್ಳೆ ಸುಚರಿತೆಯನ್ನ. ಆಡಿರಿ ರಾಗಗಳ ನೀವು ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪವ ಗುರುವಿಗೆ ಹಾಕಿರಿ ಧೂಪವ. ಇಲ್ಲಿ ತಪ್ಪೋದ ತಪ್ಪೋಗಳನ್ನ ನೀವು ತಿದ್ದಿಕೊಂಡ ಮಾನ್ಯರಿಗೆ ಗುರು ಮಾನ್ಯಾರೆ ನಮ್ಮ ಗುರು ಹಿರಿ ಮಾನ್ಯಾರೆ ಆನೆ ಮೇಲೆ ಅಂಬಾರಿ ಕುದುರೆ ಮೇಲೆ ಸಿದ್ದಪ್ಪಾಜಿ ಪಲ್ಲಕ್ಕಿ ಮೇಲೆ ಪಾರಂಜ್ಯೋತಿ ಮಂಟೇದ ಲಿಂಗಯ್ಯ ಅವರು ಮೆರೆವದು ನೋಡಯ್ಯ. ಮಂಗಳಾರತಿ ಮಂಟೇದ ಸ್ವಾಮಿಗೆ ಮಂಗಳಾರತಿ ಮಂಟೇದ ಸ್ವಾಮಿಗೆ ಕರ್ಪೂರಾರತಿ ನಮ್ಮ ಚಪ್ಪಾದಿಗೆ ಕರ್ಪೂರಾರತಿ ನಮ್ಮ ರಾಜಪ್ಪಾಜಿಗೆ ಕಬಡ್ಡಿ ಒಳಗೆ ಹೊರಗಿರುವಂತ ರಾಚಪ್ಪಾಜಿಗೆ ಕಬಡ್ಡಿ ಒಳಗೆ ಹೊರಗಿರುವ ಚಪ್ಪಾಜಿಗೆ ನೆಲೆಸಿರುವಂತ ಸಿದ್ದಪ್ಪಾಜಿಗೆ ಚಿಕ್ಕಲ್ಲೂರಲ್ಲಿ ನೆಲೆಸಿರುವಂತ ಮಂಗಳಾರತಿ ಸ್ವಾಮಿಗೆ ಮಂಗಳಾರತಿ ಮಂಟೇದ ಸ್ವಾಮಿಗೆ ಕರ್ಪೂರದಾರತಿ ನಮ್ಮ ಸಿದ್ದಾಜಿಗೆ ಆರತಿ ನಮ್ಮ ಸಿದ್ದಪ್ಪಾಜಿಗೆ ಮೂಡಲಾಗಿ ಹೊರಗಿರುವಂತ ಮಲೆ ಮಾದೇವನಿಗೆ ಹೊರಗಿರುವಂತ ಮಲೆ ಮಾದೇವನಿಗೆ ನನಗೆ ವಿದ್ಯಾವನ್ನ ಕಲಿಸಿದ ಗುರುವಿನ ಪಾದಕ್ಕೆ ಶರಣು. ಮಂಗಳಾರತಿ ಮಂಟೇದ ಸ್ವಾಮಿಗೆ ಮಂಗಳಾರತಿ ಮಂಟೇದ ಸ್ವಾಮಿಗೆ ಕರ್ಪೂರದಾರತಿ ನಮ್ಮ